ಬೆಳಗಾವಿ ಜಿಲ್ಲೆ ಬಗ್ಗೆ ಅಂದರೆ 2028ರ ವಿಧಾನಸಭಾ ಕ್ಷೇತ್ರ 3 ಗೆಲ್ಲಿಸ್ತೇವೆ, 3 ಸೋಲಿಸ್ತೇವೆ. 12 ನಮಗೆ ಗೊತ್ತಿಲ್ಲ. ಅದು ಯಾವ್ಯಾವ ಸೋಲಿಸ್ತೇವೆ, ಯಾವ್ಯಾವ ಗೆಲ್ಲಿಸ್ತೇವೆ ಅಂತ ಜನ ಮಾತಾಡ್ತಾರೆ, ನಾವಲ್ಲ. ಜನ ಮಾತಾಡ್ದನ್ನ ನಾವಿಲ್ಲಿ ಹೇಳ್ಬೇಕಷ್ಟೆ. ಮೊದಲನೇದು ಗೋಕಾಕ್ ಕ್ಷೇತ್ರ. ರಮೇಶ್ ಜಾರಕಿಹೊಳಿ ನಾವು ಸೋಲಿಸ್ತೇವೆ ಅಂತ ಹೇಳ್ತಿದ್ದಾರೆ ಜನ. ಅದು ಹೆಂಗೆ ಸೋಲ್ಸೋರು ಅಂತ ಕೇಳಿದಾಗ, ಇಲ್ಲ ಈ ಸಲ ನಾವು ಒಗ್ಗಟ್ಟಾಗ್ತೇವೆ, ಯಾರ ಹೆಗಲ ಮೇಲೆ ಯಾರು ಬಂದೂಕು ಇಡ್ತಾರೆ ಅನ್ನೋದು ಗುರುತಿಸಿ ಅವರನ್ನು ಏಕತ್ರ ಮಾಡ್ತೇವೆ. ಬೆಳಗಾವಿಯಲ್ಲಿ, ಬೆಂಗಳೂರಿನಲ್ಲಿ, ದಿಲ್ಲಿಯಲ್ಲಿ, ಬಾಂಬೆಯಲ್ಲಿ ನಾವು ಮೀಟಿಂಗ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸೋಲಿಸಬೇಕಾದ್ರೆ ಒಂದೇ ತಂತ್ರವನ್ನು ಅನುಸರಿಸಬೇಕು. ಜಾರಕಿಹೊಳಿ ಊಟ, ಬಡವನಿಗೆ ಊಟ. ಇದು ನೆನ್ಪಿಟ್ಕೋಬೇಕು. ಈಗಿನೆಲ್ಲ ತಯಾರು ಮಾಡ್ಬೇಕು. ನಡುವು ತಯಾರು ಮಾಡಿದ್ರೆ ಆಗೋದಿಲ್ಲ. ಯಾರು ಕ್ಯಾಂಡಿಡೇಟ್ ಹೆಸರು ಹೇಳೋಂಗಿಲ್ಲ. ಜಾರಕಿಹೊಳಿ ಊಟ, ಇನ್ನೊಬ್ಬರಿಗೆ ಊಟ ಅಂತಲ್ಲ, ಸಾಮಾನ್ಯ ಜನರಿಗೆ ಊಟ. ಇದನ್ನು ನೀವು ಬಾಯ್ಪಾಠ ಮಾಡಬೇಕು 3 ಕ್ಷೇತ್ರದಲ್ಲಿ. ರಮೇಶ್ ಜಾರಕಿಹೊಳಿ ಅವರು ಗುಂಡಾಗಿರಿ ತಮಗೆಲ್ಲ ಗೊತ್ತಿದೆ. ರಿಪಬ್ಲಿಕ್ ಗೋಕಾಕತ್ತೆ ಎಲ್ಲ ಗೊತ್ತಿದೆ. ಮತ್ತೆ ಹೇಳಿ ಹೇಳಿ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಮತ್ತೆ ಕಾಮೆಂಟ್ದಲ್ಲಿ ನೀ ಬಂದು ನಿಲ್ಲು ಅಂತ ಅಂತಾರೆ. ನಾವು ಮುತ್ಯ ಅಂತಾರೆ. ಮುತ್ಯ ಅನ್ನಕ್ಕೆ ಹೋಗ್ಬೇಡ್ರಿ. 20 ಕಿಲೋಮೀಟರ್ ರನ್ನಿಂಗ್ ಇದೆ, 20 ಕಿಲೋಮೀಟರ್ ವಾಕಿಂಗ್ ಇದೆ ಅಂತ. 25,000 ನನ್ನ ಬಾಡಿಗೆ ಖರ್ಚಿದೆ. ನಿಮಗೇನು ಎನರ್ಜಿ ಇದೆ ಅದ್ರ 10 ಪಟ್ಟು ಎನರ್ಜಿ ನನಗಿದೆ. ಯಾಕೆ 4-5 ವಿಡಿಯೋಗಳನ್ನು ಲೈವ್ ಮಾಡ್ತೇವೆ, 2 ಯೂಟ್ಯೂಬ್ದಲ್ಲಿ ಹಾಕ್ತೇವೆ. ಯಾರಿಗೆ ಅನ್ಸೋದಿಲ್ಲ, ಸಮಸ್ಯೆ ಎದುರಾಗೋದಿಲ್ಲ. ಇದು ಸ್ಪಷ್ಟಪಡಿಸ್ತಾ ಇವತ್ತಿನ ಮುಂದೆ ಏನು ಮಾಡಬೇಕು, 2.5 ವರ್ಷ ಮೊದಲು ತಯಾರಿ ಮಾಡಬೇಕು. ಗೋಕಾಕದಲ್ಲಿ ಸೋಲಿಸಿದಾಯ್ತು. ಅಲ್ಲಿ ಅಶೋಕ್ ಪೂಜಾರಿ ಅವರು ಹಿರಿಯರ ಮಾರ್ಗದರ್ಶನದಲ್ಲಿ ನಡಿಬೇಕು. ಯಾಕೆ ನೀವು ಸೋತಿದ್ದೀರಿ, ಹೆಂಗೆ ಸೋತಿದ್ದೀರಿ, ಎಲ್ಲಿ ಸೋತಿದ್ದೀರಿ, ಯಾಕೆ ಸೋತಿದ್ದೀರಿ ಎಲ್ಲ ಗೊತ್ತಿದೆ. ಅದರ ಲಾಭ ಯಾರಿಗೆ ಕೊಡೋರು ನೀವು? ನಿಮಗೆ ಟಿಕೆಟ್ ಕೊಟ್ಟ ನಂತರ ಮಾಡೋರು ನೀವು. ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಇನ್ನೊಬ್ಬರು ತುಳಿಯವ್ರ, ಅಥವಾ ಇವ್ರ ತಂತ್ರಗಾರಿಕೆನ ಹೇಳೋರಿಲ್ಲ, ಅಥವಾ ನಿಮ್ಮನ್ನು ಬುಕ್ ಮಾಡ್ತಾರೆ. ಮತ್ತೇನು ಮಾಡೋರು? ಕಡಾಡಿಯವರು, ಮಾಂತೇಶ್ ಕಡಾಡಿ ಅವರು, ಡಾಕ್ಟರ್ ನೀವು ನಿತ್ರ ಏನು ಮಾಡಬೇಕು ಅನ್ನೋದನ್ನು ಅಶೋಕ್ ಪೂಜಾರಿ ಕಡೆ ಕೇಳಬೇಕು. ಇನ್ನೂ 15-20 ಲೀಡರ್ಸ್ಗಳಿದ್ದಾರೆ. ಅಲ್ಲಿ ರಮೇಶ್ ಜಾರಕಿಹೊಳಿ ಸೋಲಿಸಬೇಕಾಗಿದೆ. ಆ ತಂತ್ರಗಾರಿಕೆನ ಅವ್ರು ಹೇಳ್ತಾರೆ. ಆ ತಂತ್ರಗಾರಿಕೆ ಹಿಡ್ಕೊಂಡು ನೀವು ಹೋದರೆ 20,000-30,000 ಲೀಡ್ ಗ್ಯಾರಂಟಿಯಲ್ಲಿ. ಇದು ಅನುಭವದ ಮಾತಲ್ಲ. ಅಲ್ಲಿರ್ತಕ್ಕಂಥ ಜನ ರೋಷಿ ಹೋಗಿದ್ದಾರೆ. ಆದರೆ ಅನಿಸ್ತಾ ಇದ್ದಾರೆ, ಹೆಂಗಪ್ಪ, ಹೆಂಗೆ ಮಾಡೋದು? ದುಡ್ಡು ಕೊಡ್ತಾರಲ್ಲ, ಲಾಸ್ಟಕ್ಕೆ ನಮ್ಮನ್ನು ಬಂಧನ ಮಾಡ್ತಾರಲ್ಲ. ಅದಕ್ಕೆ ನಾ ಏನು ಹೇಳ್ತೇನೆ, ಯಾರ ದುಡ್ಡು ತೊಗೊಂಡು ಮತ ಹಾಕ್ತೀರಿ ಅವರು ನಿಮ್ಮ ಹೆಂಡತಿ ಮಕ್ಕಳನ್ನು ಮಾರಿಕೊಂಡಂತೆ. ಇದು ನಾವು ಹೇಳೋದಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಹೋಗಿದ್ದಾರೆ. ನನ್ನ ರಥವನ್ನು ನೀವು ಮುಂದೆ ತೆಗೆದುಕೊಂಡು ಹೋಗದೇ ಇದ್ರೂ ಕೂಡ ಹಿಂದಕ್ಕೆ ಜಗ್ಬೇಡಿ, ಎಳೆಬೇಡಿ, ಎಲ್ಲಿತ್ತು ಅಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳಿದ್ದಾರೆ. ಅವರಿಗಾತು. ನಂತರ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ತಮಗೆ ಗೊತ್ತಿದೆ. ಸಾಮಾನ್ಯ ಕ್ಷೇತ್ರ ಇವ್ರು ಯಾಕೆ ಹಿಡಿತಾರೆ ಅನ್ನುವಂಥ ಪ್ರಶ್ನೆ ಕೇಳೋದು ಧೈರ್ಯ ಇಲ್ಲ. ಇರಲಿ, ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಓಟ್ ಏನೈತಿಲ್ಲ ಭಾಳ ಮಹತ್ವದ್ದು. ಅದನ್ನು ಮಾರ್ಕೊಳ್ಬೇಡ್ರಿ. ಮಾರ್ಕೊಂಡ್ರೆ ಏನು ಸೋಲಿದೆ ಅದು ಕಟ್ಟಿಟ್ಟು ಬುತ್ತಿ. ಮತ್ತು ಅವ್ರ ವಿರುದ್ಧ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಅರಮಾವಿಯಲ್ಲಿ ಕೂಡ ನಾವು ಹೇಳಿದ್ದೇವೆ. ಬೆಳಗಿನ ಒಂದು ವಿಡಿಯೋದಲ್ಲೇ ನಾವು ಹೇಳಿದ್ದೇವೆ, ಅಥವಾ ನಿನ್ನೆನ ವಿಡಿಯೋದಲ್ಲಿ ಹೇಳಿದ್ದೇವೆ, ಹೆಂಗೆ ಸೋಲಿಸ್ಬೇಕು, ಯಾಕೆ ಸೋಲಿಸ್ಬೇಕು. ಆಯಿತು, 7 ಬಾರಿ VS ಕೌಜಲ್ಯ ಅವರಿದ್ರು. ಇನ್ನು ಮುಖ್ಯಮಂತ್ರಿ ಆಗ್ತಾರೆ ಅವರು ಅನ್ನೋದು ಗೊತ್ತಾಗಿ ಅವ್ರನ್ನ ಸೋಲಿಸಿಬಿಟ್ರು. ಹೆಂಗೆ? ಲಿಂಗಾಯತರ ಹೆಗಲ ಮೇಲೆ ಲಿಂಗಾಯತ್ ಬಂದು ಕೊಡೋದು, ನಂತರ ಉಪ್ಪಾರ, ನಂತರ ಕುರುಬ ಜನಾಂಗ. ಇಲ್ಲಿ ಉಪ್ಪಾರನ ಯಾರು ಬಿಡಿಸಿದ್ದಾರೆ? ಯಾಕೆ ನೀವು ಒಂದಾಗ್ತಾ ಇಲ್ಲ? 3 ಜನ. ನೀವು 3 ಜನ ಒಂದಾದರೆ ಸೋಲು ಕಟ್ಟಿಟ್ಟ ಬುತ್ತಿ. ಬಾಲ್ಚೆ ಜಾರಕಿಹೊಳಿ ಸೋಲ್ತಾರೆ. ಬೆಕ್ಕದ ದುಡ್ಡು ಹಂಚಲಿ, ಬೆಕ್ಕದ ಸಮಾಜ ಸೇವೆ ಮಾಡಲಿ. ಸಮಾಜ ಸೇವೆ ಕೇವಲ ಢೋಂಗಿ ಪ್ರಚಾರ ಇದೆ, ಭಾಷಣ ಕೇವಲ ಢೋಂಗಿ ಇದೆ. ಹೇಳೋದೊಂದು, ಮಾಡೋದೊಂದು. ಆನೆಗೆ ತಿನ್ನೋ ಹಲ್ಲು ಬೇರೆ, ತೋರಿಸೋ ಹಲ್ಲು ಬೇರೆ. ಇದು ನೀವು ಯಾವಾಗ ತಿಳಿಯೋದು? ಒಂದು. ಇನ್ನು ಲಿಂಗಾಯತರು ಅವರು ಉಪ್ಪಾರಿಗೆ ಬಿಟ್ಟುಕೊಡ್ಬೇಕು. ಯಾಕಂದ್ರೆ ನಿಮ್ದು ಆಗಿದೆಯಲ್ಲ, ಈಗ 7 ಬಾರಿ ಆಗಿದೆ, ಮತ್ತೇನು ಬೇಕು ನಿಮಗೆ? ಅಲ್ಲಿ ಉಪ್ಪಾರಿಗೆ ಬಿಟ್ಟುಕೊಡ್ರಿ.
ಅಲ್ಲಿ ಲೀಡರ್ ಸಾಕಷ್ಟು ಲೀಡರ್ ಒಬ್ಬ ಬಡವನ ಸಹಿತ ಆರಿಸಿ ಬರ್ತಾರೆ. ಅಲ್ಲಿ ಏನು ಹೇಳಬೇಕು, ಜಾರಕಿಹೊಳಿ ಊಟ, ಸಾಮಾನ್ಯನಿಗೆ ಓಟ, ಇಷ್ಟೇ. ಆ ವ್ಯಕ್ತಿ ಹೆಸರಲ್ಲ. ಜಾರಕಿಹೊಳಿ ಊಟ, ಮುತ್ಯಾನವ್ರ ಓಟ ಅಂತ ಆರಿಸ್ತಾರ, ಆ ಕಾಲ ಹೋಯ್ತೀಗ. ಸಾಮಾನ್ಯನಿಗೆ ಓಟ. ಇದನ್ನ ತಂತ್ರಗಾರಿಕೆಯನ್ನು ನೀವು ಅನುಸರಿಸಿದರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಕಂಪ್ಲೀಟ್ ಆಗಿ ಸೋಲ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ನೀವು 3 ಮಂದಿ ಒಂದ ಆಗದೆ ಹೋದರೆ ನಿಮಗೆ ಅಲ್ಲಿ ಉಳಗಾಲ ಇಲ್ಲ. ಮತ್ತೆ ಡಿಕ್ಟೇಟರ್ಶಿಪ್ ಚಾಲು ಮಾಡ್ತಾರೆ. ಅಭಿವೃದ್ಧಿ ಶೂನ್ಯರೇ ಅವ್ರೇನು ಪಿ ಎಗಳು ಹೇಳ್ತಾರೆ ಅದೇ ಅಲ್ಲಿ ಆಟ ಆಗ್ತದೆ. ದಾದಾಗಿರಿಯನ್ಕೆ ಹೆಚ್ಚಾಗ್ತದೆ, ಪೊಲಿಟಿಷಿಯನ್ಗೆ ಕೊಂಡು ತೊಗೊಂಡಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ವಿಶ್ವಾಸ ಇಡುವಂಥ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ, ಮಾಡೋದನೇ ಇಲ್ಲ. ಯಾಕಂದ್ರೆ ಮಿನಿಟ್ ಹಾಕಿ ಅವರೇ ತಂದಿರ್ತಾರೆ. ಸ್ವಲ್ಪ ಏನಾದರೂ FIR ಅವರು ಬೆಂಬಲಿಗರಲ್ಲಿ ಮಾಡಿದರೆ ಆತ ಮರುದಿವಸಲ್ಲ 1 ತಾಸಿನಲ್ಲಿ ವರ್ಗಾವಣೆ ಆಗ್ತಾನೆ. ಅದನ್ನು ಅವರು ಮಾಡೋದಿಲ್ಲ. ಯಾಕಂದ್ರೆ ಪುಕ್ಕಟ್ಟಾಗಿ ತಂದಿರ್ತಾರೆ, ಮಿನಿಟ್ಗೆ ರೊಕ್ಕ ತಗೋಂಗಿಲ್ಲ ಅವರು. ಉಳಿದ MLAಗಳು ಮಿನಿಟ್ಗೆ ರೊಕ್ಕ ತಗೋತಾರೆ. ಇಲ್ಲಿ ಕೆಲಸ ಮಾಡಿ ಕೊಡಪ್ಪ, ನಾನು ಏರಿಯಾಕೆ ನೀ ಬಾ. DSPನ ಕರೀತಾರೆ, CPN ಕರೀತಾರೆ, PSN ಕರೀತಾರೆ, ತಮ್ಮ ಜನಾಂಗದವನ್ನ ಕರೀತಾರೆ. ಅದು ಭಾಳ ಮಹತ್ವದ್ದು. ಬೆಳಗಾವಿ ಜಿಲ್ಲೆ ನೋಡಿದ್ರಿ, ಯಾರು ಅಭ್ಯಾಸ ಮಾಡಿದ್ರಿ? ಬೆಳಗಾವಿ ಜಿಲ್ಲೆದು ನಾವು ಅಭ್ಯಾಸ ಮಾಡಿ ಕೂತಿದ್ದೇವೆ. 34 ಇಲಾಖೆಗಳು, ಅರ್ಧಕ್ಕಿಂತ ಹೆಚ್ಚು ಸತೀಶ್ ಜಾರಕಿಹೊಳಿ ಬೆಂಬಲಿಗರೇ ಇದ್ದಾರೆ. ನೌಕರಸ್ಥ ಬೆಂಬಲಿಗರ ಅಂತಲ್ಲ ಅದು. ಹೌದು, ನೌಕರಸ್ಥ ಬೆಂಬಲಿಗರಿದ್ದಾರೆ. ಇರಲಿ, ಮತ್ತು ಚುನಾವಣೆಗೇನೆ ಬರೋಣ. ಇಲ್ಲಿ ಕುರುಬ ಜನಾಂಗದವ್ರು ನಿಮಗೇನು ಅಪೆಕ್ಸ್ ಬ್ಯಾಂಕ್ದ ಒಂದು ಕೊಡ್ತೇವೆ ಅಂತ ಹೇಳಿದರು. ಸಿದ್ದರಾಮಯ್ಯ ಅವರು ಕುರುಬ ಜನಾಂಗದವರು. ನಾವು ಜಾತಿ ಎತ್ತು ಕಟ್ಟೋದಿಲ್ಲ, ಸಂಬಂಧ ಬರಂಗಿಲ್ಲ. ಆದರೆ ಹೇಳಬೇಕಾಗ್ತದೆ. ಹೇಳಿದ್ರೆ ಗೊತ್ತಾಗೋದು. ನೀವು ಏನು ಪ್ರಶ್ನೆ ಮಾಡಬೇಕು, ನಮಗೆ ಯಾಕೆ ನೀವು DCC ಬ್ಯಾಂಕದ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿ ಕಳಿಸಲಿಲ್ಲ? ಒಂದೇ ಹೇಳಿದ್ರೆ, ಬೇರೆ ಏನು ಬೇಡ. ಒಂದೇ ಒಂದು ಪಾಯಿಂಟ್, ರಾಹುಲ್ ಜಾರಕಿಹೊಳಿ ಯಾಕೆ ಬೇಕಾಗಿತ್ತು? ಅವ್ರಿಗೆ ಈಗಾಗಲೇ ಇದ್ರಲ್ಲ, ರಾಜ್ಯ ಯುವ ಘಟಕದ ಪ್ರಧಾನ ನಡೆಸಿದ್ರು, DCC ಬ್ಯಾಂಕ್ ಮೆಂಬರ್ ಆಗಿದ್ರು. ಮತ್ತೆ ಯಾಕೆ ಇವ್ರಿಗೆ ಬೇಕಲ್ಲೇ? DCC ಬ್ಯಾಂಕ್ದ ಮತ್ತೊಬ್ಬ ಬರ್ತಿದ್ದಲ್ಲ ಅಲ್ಲೇ. ಅಂದ್ರೆ ಇಲ್ಲಿ 3 ವೋಟ್ ಬ್ಯಾಂಕ್ ಹೆಚ್ಚು ಮಾಡ್ಕೊಂಡ್ರು ಅವರು. ಒಂದು ವಿಶೇಷ ಏನು ಅಪೆಕ್ಸ್ ಬ್ಯಾಂಕ್ದ ವಿಶೇಷ ಪ್ರತಿನಿಧಿ 1 ಓಟು, ರಾಹುಲ್ ಜಾರಕಿಹೊಳಿ 1 ಓಟು, ನಂತ ಅದೊಂದು ಓಟು. ಈಗ ಇಲ್ಲಿ 2 ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಗೊತ್ತಿಲ್ಲ, 2 ಓಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗ ನಡ್ಸಿದಾರ ಅವರು. ಲಕ್ಷ್ಮಣ ಸವದಿನ ಹಂಗಾಗಿ ಹೋದ್ರು, ಇವರು ಹಂಗಾಗಿ ಹೋದ್ರು. DCC ಪ್ರತಿನಿಧಿ ಒಮ್ಮೆ ಆರ್ಚಿ ಬಂತಂದ್ರೆ ಇನ್ನೊಬ್ಬ ನಾಮಿನೇಟ್ ಮಾಡಕ್ಕೆ ಬರಂಗಿಲ್ಲ. ಗಾಳಿಗೆ ತೂರಿ ಬಿಟ್ಟಿದಾರ ಅದನ್ನು. ಅದು ಯಾರು ಅಭ್ಯಾಸ ಮಾಡ್ರಿ? ಯಾರು ಅಭ್ಯಾಸ ಮಾಡಾಕ್ತಾ ಇರಲ್ಲ. ನಾವು ಅಭ್ಯಾಸ ಮಾಡ್ರೆ ನಮ್ಮ ಮಾತು ಯಾರು ಕೇಳಾಗ್ತಾ ಇರಲ್ಲ. ಅಲ್ಲಿ ಕಂಪ್ಲೀಟಾಗಿ ಸೋಲ್ತಾರೆ. ನೀವು 3 ಮಂದಿ ಒಂದಾಗ್ರಿ. ಅಭಿವೃದ್ಧಿ ಶೂನ್ಯ ಇದೆ. ತಾಲೂಕು ಯಾರು ಮಾಡ್ರು ಅನ್ನೋದು ಹೇಳ್ರಿ. VS ಕೌಜಲಿಗೆ ಅವ್ರು ಏನು ತಂತ್ರಗಾರಿಕೆ ಇತ್ತು, ಆ ತಂತ್ರಗಾರಿಕೆ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ಭೀಮಪ್ಪ ಗಡದಿದ್ದಾರೆ. ಆದರೆ ಭೀಮಪ್ಪ ಗಡದ ಯಾಕೆ ಸುಮ್ಮನೆ ಕೂತಾರ ಗೊತ್ತಿಲ್ಲ. ಅಂಥವ್ರು 15-20 ಜನ ಇದ್ದಾರೆ. AC ಇದ್ರು, ಅವರಲ್ಲಿ ರಿಟೈರ್ಮೆಂಟ್ ಆಗಿ ಎಲ್ಲಿ ಬಂದಿದ್ದರು. ಕೂಡೋದು ಸೋಲೋದು, ಕೂಡೋದು ಸೋಲೋದು. ಅಲ್ಲೇ ಸೋತ್ರ ನೀವು ಕೂಡ್ತಿದ್ರೆ ಯಾಕಲ್ಲಿ? ಒಬ್ಬನ ಆಯ್ಕೆ, ಒಬ್ಬನ ಸದಸ್ಯನ ಮಾಡ್ಬೇಕಲ್ಲಿ. ಅಲ್ಲಿ ಒಂದೇ ಒಂದು ಮಂತ್ರವನ್ನು ನೀವು ನೋಡ್ಬೇಕು. ಈಗ ಚಾಲು ಮಾಡ್ಬೇಕು ನೀವು ಸಣ್ಣಂಗೆ. ಆಗ ಮಾಡಿದ್ರೆ ಆಗೋದಿಲ್ಲ. ಸಣ್ಣಂಗ ನೀವು ಪ್ರಚಾರವನ್ನು ಬಾಯಿಂದ ಬಾಯಿಗೆ ಮಾಡ್ರಿ. ಮತ್ತು ದುಡ್ಡು ಇಲ್ಲಿ ನೋಡಿ. ಅವ್ರು ಏನು ಮಾಡ್ತಾರೆ? ಅಭಿವೃದ್ಧಿ ತೋರಿಸ್ತಾರೆ. ಸಂಘಟಕರಿದ್ದಾರೆ, ಮತ್ತು ಚೂ ಬಿಡೋರಿದ್ದಾರೆ, ಹೊಡ್ಯಾವರು ಬಡ್ಯಾವರು ಕಡ್ಯಾವರು ಎಲ್ಲ ಇದ್ದಾರೆ. ಹೌದಾ? ಅದರ ಮೇಲೆ ಜನ ರೋಷಿತಿಲ್ಲ. ಅವು ಓಟುಗಳು 90% ಇದೆ. 10% ಅಟ್ಟ ಈ ಚೇಲಾಗಳು, ಚಮಚಗಳು. ಆದ್ರೆ ಆ 90% ನೀವು 10% ಯಾಕೆ ಅಂದಾತೀರಿ? ನೀವು ನ್ಯಾಯಯುತವಾಗಿದ್ದವರು, ನ್ಯಾಯ ನೀತಿ ಧರ್ಮದಿಂದ ನಡೆಯುತ್ತಂತ ನೀವು. ಸತ್ಯಕ್ಕೆ ಜಯ ಇದೆ, ಇಲ್ಲ ಅಂತಲ್ಲ. ಮತ್ತು ಈ ಜಾರಕಿಹೊಳಿ ಸಾಮ್ರಾಜ್ಯವನ್ನು ನಾವು ಮುಗಿಸ್ತೇವೆ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದನ್ನು ಹೇಳ್ತಾರೆ. ಒಂದೊಂದಾಗಿ ನಾವು ಕಡಿಮೆ ಮಾಡ್ಬೇಕಾಯ್ತು. ಹೆಂಗೆ? ಸಮಿತಿ 5 MLA ಇದ್ದು, 4 ಅದು, 3 ಅದು, 2 ಅದು, 1 ಅದು, 0 ಹಂಗೆ ಮಾಡ್ಬೇಕು. ಅಂದಾಗ ಆಗ್ತಿತ್ತು. ಅದು ಇಲ್ಲದ ಆಗಂಗಿಲ್ಲ. ನೀವು ಮೇಲ್ನೋಟಕ್ಕೆ ಭಾಳ ಭದ್ರ ಆಗಿದೆ ಅಂತ ಹೇಳ್ತಾರಲ್ಲ, ಭಾಳ ಭದ್ರ, ಇಡೀ ರಾಜ್ಯ ತುಂಬ ವ್ಯಾಪ್ತಿ ಅಂತ. ಇವರು ಬುದ್ಧ, ಬಸವ, ಅಂಬೇಡ್ಕರ್ ಏನು ವೇದಿಕೆ ಐತೆ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೋತಾರ. ನಿಮ್ಗೆ ಗೊತ್ತಿಲ್ಲ ಅದು. ಮಾನವ ಬಂಧತ್ವ ವೇದಿಕೆ ಅದು ಕೂಡ ತಮ್ಮ ಸ್ವಾರ್ಥಕ್ಕಾಗಿನೂ ಉಪಯೋಗ ಮಾಡತ್ತಾರ. ಅಹಿಂದ ಕೇವಲ ಅಹಿಂದ ಯಾಕೆ ಮಾಡ್ರಂದ್ರೆ ನಾವು ಅಹಿಂದದ ಲಾಭವನ್ನು ಪಡೆಯುಸಲಾಗಿ. ಅವರಷ್ಟಲ್ಲ, ಎಲ್ಲರೂ ಅದನ್ನ ಮಾಡ್ತಾರೆ. ಜಾತ್ಯತೆ ಮಾಡ್ಯಾನ ಆರಿಸಿ ಬರ್ತಾರೆ. ನಮ್ಮವ ಅಂತೇಳಿ ಆಮೇಲೆ ದುಡ್ಡು ಕೊಡ್ತಾರೆ. ಅಲ್ಲಿ ಸೋಲಿಸಲಿಕ್ಕೆ ಭಾಳ ಹಾದಿಗಳಿವೆ.
ಎಲ್ಲಿ ಅರಬಾವಿಯಲ್ಲಿ ಕೆಲವು ಹಿರಿಯರು ಇದಾರೆ, ಅವ್ರು ಮಾರ್ಗದರ್ಶನ ತೆಗೆದುಕೊಂಡ್ರೆ ಕೆಲಸ ಆಗ್ತಿತ್ತು. ಅದು ನೀವು ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ, ಆಗ್ತಿತ್ತು ಅಂದ್ರೆ ಆಗ್ತಿತ್ತೆ. ಮಾರ್ಗದರ್ಶನ ಕೊಡ್ಲಿಕ್ಕೆ ಒಬ್ರು ಇದ್ದಾರೆ, ಹೇಳ್ತೇವೆ ನಾವು. ಪ್ರಶಾಂತ್ ಕಿಶೋರ್ ಅಂತವ್ರು ಇದ್ದಾರೆ, ಗೋಕಾಕ್ ಕ್ಷೇತ್ರದಲ್ಲಿ ಇದ್ದಾರೆ ಮತ್ತು ಅರಬಾ ಕ್ಷೇತ್ರದಲ್ಲಿ ಇದ್ದಾರೆ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದ ವರ್ಕ್ ಏನು, ಒಬ್ಬ ಒಳ್ಳೆಯ MLA ಆರಿಸ್ತಾರೋ, ಒಬ್ಬ ಚಾರಿತ್ರ್ಯವಂತ MLA ಆರಿಸ್ತಾರೋ. ಇನ್ನು ಯಮಕಂಡಿ ಕ್ಷೇತ್ರ ಬರೋಣ, ಸ್ವಲ್ಪ ಅಂತರದಿಂದ ಒಂದು ಸಲ ಹೋಗಿದೆ. ಅದು ಇವರು ಬೋತ್ ತಗೊಂಡು ದುಡ್ಡು ಸುರುಸಾನ ಆಗೈತದ 2 ದಿವಸ. ಇಲ್ಲಾಂದ್ರೆ ಮೂರ್ತಿ ಅಷ್ಟಿಗೆ 100% ಆಯ್ಕೆ ಇತ್ತು, ಎಲ್ಲ ಕಡೆಗೆ ಇತ್ತು. ಅದು ಸೈಲೆಂಟ್ ಇತ್ತು, ಯಾರಿಗೂ ಗೊತ್ತಿರಲಿಲ್ಲ. ಇಂಟೆಲಿಜೆನ್ಸ್ ವರದಿ ಏನಾಗಿತ್ತು, ಅವ್ರು ಆರಿಸ್ತಾರಂತ ಅವಾಗ ಎಚ್ಚೆತ್ಕೊಂಡ್ರು. ಅವಾಗ ಇಂಟೆಲಿಜೆನ್ಸ್ ವರದಿ ಸದ್ಯ ಕಡೆ ಹೋಯ್ತು, ಅವಾಗ ಅವ್ರು ಎಚ್ಚೆತ್ಕೊಂಡ್ರು. ಹಿಂದಿನ ಚುನಾವಣೆ ಅಲ್ಲ, ಅದಕ್ಕಿಂತ ಹಿಂದಿನ ಚುನಾವಣೆ. ಕಳೆದ ಸಲ ಚುನಾವಣೆ ಏನೇ ಮಾಡಿದ್ರು, ಬಸವರಾಜ್ ಹುಂದ್ರಿ ಅವ್ರನ್ನ ಅವ್ರು ಟಿಕೆಟ್ ಕೊಡಿಸಿರು ಮತ್ತು ಇಲ್ಲಿ ಡಿವೈಡ್ ಮಾಡಿರು. ಇವರು ಜನತಾದಳಕ್ಕೆ ಹೋಗುವಂಗೆ ಮಾಡಿರು. ಈಗ ಜನತಾದಳ BJP ಒಂದೇ ಇದೆಲ್ಲ, ಹಂಗೆ ಯಾರಿಗೆ ಕೊಡ್ಬೇಕು, ಕುಮಾರಸ್ವಾಮಿ ಕೇಳ್ಬೇಕು. ಬೆಳಗಾವಿ ಜಿಲ್ಲೆಗೆ 1 ಕೋಟಿ ರೂಪಾಯಿ ನಮಗೆ ಸಾಕಂತ ಅವ್ರು ಹೇಳ್ಬೇಕು. ನಾಲ್ಕು ಇದೇ ಬೇಡಿಕೆ ಇಡಂಗಿಲ್ಲ. 1 ಕೊಡ್ರಿ ಆರಿಸ್ತಾರ್ರಿ ಅಂತ ಜವಾಬ್ದಾರಿ BJP ನಾಯಕರ ಮೇಲೆ ಹೊರಿಸ್ಬಿಡ್ಬೇಕು. ಯಾಕಂದ್ರೆ ದುಡ್ಡು ಐತೆ ಅವ್ರ ಕಡೆ. ಇದು ಹೋಗ್ತದೆ ಆರಾಮಾಗಿ. ಸದ್ಯ ಜಾರಕಿಹೊಳಿ ಸೋಲ್ತಾರೆ, ಭಾಳ ಆರಾಮಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಹರಿಕಾರ ಅಂತ ಇದ್ದಾರೆ. ಆದರೆ ಇವ್ರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಹೆಲಿಕಾಪ್ಟರ್ ಏನು ಪಂಚರ್ ಮಾಡೋದಿದೆ, ಅದು ನಮಗೆ ಗೊತ್ತಿದೆ. ಅದು ನಾವು ಪ್ರಶಾಂತ್ ಕಿಶೋರ್ ಅವರ ಸ್ಥಾನದಲ್ಲಿದ್ದು ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಯಾಕಂದ್ರೆ ಮಾರುತಿ ಅಷ್ಟೇ ಅಂತ ಪ್ರಾಮಾಣಿಕ ರಾಜಕಾರಣಿ ಎಲ್ಲಿ ಸಿಗೋದಿಲ್ಲ. ಮೊದಲೇ ಹೇಳ್ತದೆ ನಾವು, ಒಂದು 100 ಶಾಸಕರಲ್ಲಿ ಅಂಥವ್ರು ಸಿಗೋದಿಲ್ಲ. ಯಾಕಂದ್ರೆ ಯಾರು ಗುಂಡಾಗಿರಿ ಮಾಡಂಗಿಲ್ಲ, ಯಾರು ಜೋರ್ಲಿ ಮಾತಾಡಂಗಿಲ್ಲ, ಕಾನೂನುಬದ್ಧವಾಗಿ ಮಾತಾಡ್ತಾರೆ, ಅಶ್ಲೀಲವಾಗಿ ಮಾತಾಡಂಗಿಲ್ಲ. ಅವ್ರ ಶಕ್ತಿ ಭಾಳ ಆಗೋದಿದೆ, ಮತ್ತು ಜ್ಞಾನ ಶಕ್ತಿ ಹೆಚ್ಚಿದೆ. 1 ತಾಸು ಭಾಷಣ ಮಾಡಕ್ಕೆ ನಿಲ್ಸಲ್ಲ, ಭಾಷಣ ಮಾಡ್ತಾರೆ ಅವರು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಗೆಲ್ಲಿಕ್ಕೆ ಯಾರು ಕಾರಣ, ಮಾರುತಿ ಅಷ್ಟಿಗೆ ಕಾರಣ. ಕೆಲವೊಂದು ಕ್ಷೇತ್ರಗಳಲ್ಲಿ ಇದು ನೀವು ತಿಳ್ಕೊರೆ. ಅವ್ರದ್ದು ಯಾರು ದೊಡ್ಡ ಭಾಷಣ ಕೇಳ್ತಿದ್ರು, ರಮೇಶ್ ಕೆತ್ತಿ ಅವ್ರದ್ದು ಇಲ್ಲ, ಇವರಿದ್ರು. ಇವ್ರು ಮಾರ್ಗದರ್ಶನ ಮಾಡ್ತಿದ್ರು. ಸರ್ ತಂತ್ರಗಾರಿಕೆ ಹಿಂಗಿದೆ, ಸರ್ ತಂತ್ರಗಾರಿಕೆ ಹಿಂಗಿದೆ. ಅದನ್ನು ಈ ಪಟ್ಲ ಅವ್ರಕ ಏನು ಗೊತ್ತಾಗೋದಿಲ್ಲ. ವಿನಯ್ ಗೌಡನ್ಕ ರಾಜಕಾರಣ ಬರೋಂಗಿಲ್ಲ. ನಾವು 10 ಸಲ ಮುಂದೆ ಕೂಡಲೇ ನೀವು ಯಾರು ಅಂತ ಕೇಳ್ತಾನ. ಯಾರು, ವಿನಯ್ ಗೌಡ, ಈ ಪಟ್ಲ ಮಗ. ಈ ಪಟ್ಲನ್ಕ ಕಾಲ ಮೇಲೆ ಕಾಲು ಕೂತು ಏನು ಬಾಮನೆ, ಏನು ಸದಾನಂದ, ಆಯ್ತು ಮುಗೀತು, ಕೊಡೋದಿಲ್ಲ ತಗೋದಿಲ್ಲ. 30 ವರ್ಷದಿಂದ ಒಂದೇ ಡೈಲಾಗ್ ನಮ್ಮ ಮುಂದೆ. ಅಂದರೆ ಇವ್ರನ್ನ ಯಾರು ಬಳಸ್ತಾರ್ರಿ, ಯಾರು ಬಳಸ್ತಾರೆ, ಯಾರು ಬಳಸೋದಿಲ್ಲ. ಮುಗೀತೀಗ ರಾಜಕಾರಣ. ಆದರೆ SC ಮಾಳಿಯವ್ರು ಹಂಗಿಲ್ಲ. SC ಮಾಳಿಯವ್ರು ಎಂಥ ರಾಜಕಾರಣಿ, ಅವರು ಎಂಥ ಶ್ರೇಷ್ಠವಾದಂಥ ರಾಜಕಾರಣಿ. ಆದರೆ ಯಾರು ತುಳಿದ್ರು, ಸದ್ಯ ಜಾರಕಿಹೊಳಿ ಗಡ್ದೇವ್ರ ಮಟ್ಟನಲ್ಲಿ ಕೂಡಿಸಿ 18,000 ಮತ ತೆಗೆದುಕೊಂಡು ಅಲ್ಲಿ ಏನು ಮಾಡಿದ್ರು, ಇವ್ರಿಗೆ ಟಿಕೆಟ್ ಸಿಗಬಾರ್ದಂಗೆ ಮಾಡಿಕೊಂಡ್ರು ಮೊದಲು. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳಿದ್ರು, ಯಾವುದೇ ಬರಲಿ ಇವರಿಬ್ಬರು ಬರಬಾರ್ದು. ಈಗೇನಾಗಿದೆ, ಒಳ ಹೊಂದಾಣಿಕೆ ಆಗಿದೆ. ಮುಂದಿನ ಸಲ ಏನು ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಇಲ್ಲಿ ಯಮಕಂಡಿ ಕ್ಷೇತ್ರಕ್ಕೆ ನೀವು ಸಹಾಯ ಮಾಡಿರಿ, ಲಿಂಗಾಯತ್ ವರ್ಷ ನಾವು ನಿಮಗೆ ಸಹಾಯ ಮಾಡ್ತೀವಿ ಹೇಳ್ತಾರೆ. ಆದರೆ ಅಲ್ಲಿ ಸಹಾಯ ಮಾಡೋಂಗಿಲ್ಲ, ಇಲ್ಲಿ ಸಹಾಯ ತಗೋತಾರೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಗೊತ್ತಿರ್ಬೇಕು. ಅವ್ರು ಈ ಕ್ಷೇತ್ರಕ್ಕೆ ಕಾಲಿಡಬಾರ್ದು. ಈ ಕ್ಷೇತ್ರಕ್ಕೆ ನೀವು ಕಾಲಿಟ್ಟರೆ ನಿಮ್ಮ ಕ್ಷೇತ್ರಕ್ಕೆ ನಾವು ಕಾಲಿಡ್ತೇವೆ. ಇದು ಸ್ಪಷ್ಟ. ಯಾಕಂದ್ರೆ ಎಲ್ಲರೂ ಕೂಡ ಸೋಲಿಸಬೇಕಾಗಿದೆ. ಈಗ ಒಳ್ಳೆಯದು, 3ರಲ್ಲಿ 1 ಸೋತಿದ್ರೆ ಸಾಕಲ್ಲ. ಮತ್ತು ಮುಂದಿನ ಸಲ ಮತ್ತೊಂದು, 15 ವರ್ಷದಲ್ಲಿ ಮುಗಿತಲ್ಲ ಸಾಮ್ರಾಜ್ಯ. ಹೌದಿಲ್ಲ? ನೀವು ವಿಚಾರ ಮಾಡಂಗಿಲ್ಲ, ಪ್ರಯತ್ನ ಮಾಡಂಗಿಲ್ಲ. ಇಲ್ರಿ ಅವ್ರನ್ನ ಹೇಳ್ತಾರೆ, ಇವ್ರನ್ನ ಹೇಳ್ತಾರೆ, ನೀವು ಯಾರು ಹೇಳೋರು? ಇನ್ನು ಕೂಡಿಸ್ತೇವೆ, ಸಾಮಾನ್ಯ ವ್ಯಕ್ತಿನ ಆರಿಸ್ತಿರ್ತೇವೆ. ಇದು ನಿಮಗೆ ಗೊತ್ತಾಗಬೇಕಲ್ಲ. ನಿಮ್ಗೆ ಗೊತ್ತಾಯ್ತಂದ್ರೆ ಕೆಲಸ ಆಗ್ತಿತ್ತು, ಅದು 100% ಆಗ್ತೈತೆ. ನಂತರ 3 ಕ್ಷೇತ್ರವನ್ನು ಗೆಲ್ಲಿಸ್ತೇವೆ ಅಂತಂದ್ರೆ ರಾಯಬಾಗ್ ಕ್ಷೇತ್ರವನ್ನು ಗೆಲ್ಲಿಸ್ತೇವೆ. ಅಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರಲ್ಲ ಅಥವಾ ಒಳ್ಳೆಯ ಅಭ್ಯರ್ಥಿ ಸಿಗ್ತಾರಲ್ಲ ಅಲ್ಲಿ ಗೆಲ್ಲಿಸ್ತೇವೆ. ಇನ್ನು ಕುರ್ಚಿ ಕಸ್ಕೋಬೇಕಂತ ಬಹಳ ಪ್ರಯತ್ನ ಆಗೋದೀಗ. ಅದಕ್ಕೆ ತಮ್ಮನವರು ಭಾಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಲ್ಲಿ ಎಲ್ಲ ಸಾಮಾನ್ಯ ಬಂದು ಅವ್ರು ನಿಮಗೆ ಭೇಟಿ ಆದ ನಂತರ ಕೆಲಸ ಆಗಬೇಕು. ನಾಳೆ ಬನ್ನಿ, ನಾಡ್ದು ಬನ್ನಿ, ಆವಾಗ ಬನ್ನಿ, ಇವಾಗ ಬನ್ನಿ, ಇದು ಕೆಲಸ ಆಗೋದಿಲ್ಲ. ವೋಟ್ ಬ್ಯಾಂಕನ್ನು ಭಾಳ ಗಟ್ಟಿ ಮಾಡಬೇಕು. ಯಾಕಂದ್ರೆ P. ರಾಜು ಅವರು ಒಳ್ಳೆಯ ಶಾಸಕರವರು, ಮಾತು ಬಲ್ಲವರು.
ಎಲ್ಲೋ ಗೊತ್ತಿದೆ ಯಾವ ರೀತಿ ಈ ಸ್ಟ್ರಾಟಜಿಯನ್ನು ಉಪಯೋಗ ಮಾಡ್ಬೇಕಂತ. ಏನೂ ಇಲ್ಲ ಅವರು ಒಬ್ಬ PSI ಶ್ಯಾಮ್ ಘಾಟಿ ಅಂತ ಬಲಿಷ್ಠ ರಾಜಕಾರಣಿ ಅವರು. ಯಾರಿಗೇನು ಅಂದಿಲ್ಲ, ಯಾರಿಗೇನು ಮಾಡಲಿಲ್ಲ. ಆದರೂ ಅವ್ರನ್ನ ಜನ ಸೋಲಿಸಿದ್ರು. ಯಾಕಂದರೆ P ರಾಜು ಆ್ಯಕ್ಟಿವ್ ಇದ್ದರು, ಜನರನ್ನ ನಂಬ್ತಿದ್ರು, ಯುವಕರ ಬೆಂಬಲ ಅವ್ರಿಗೆತ್ತು, ಅದರ ಲಾಭವನ್ನು ಅವರು ಪಡಿತಾರೆ. ಆದರೆ ತಮ್ಮನವ್ರು ಏನು ಮಾಡ್ಬೇಕಂತಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಾನೇ MLA, ನನ್ನಿಂದ MLA ಅಂದರೆ ಡಮರ್ ಅನ್ನಿಸ್ತಾರೆ. 2-3 ಸಲ ಶಾಸಕ ಅಲ್ಲಿ ಆಗಬೇಕು. ಇನ್ನು ನಿಪ್ಪಾಣಿಯಲ್ಲಿ ನಾವೇನು ಹೇಳಿದೆ, 3 ಸೋಲಿಸ್ತೇವೆ, 3 ಗೆಲ್ಲಿಸ್ತೇವೆ. ಅದು ಜನರ ಸಹಕಾರ ಇದ್ದರೆ ಮಾತ್ರ. ನೀವು ದುಡ್ಡು ತೆಗೆದುಕೊಂಡು ಓಟ್ ಹಾಕಿದರೆ ಆಗೋದಿಲ್ಲ. ದುಡ್ಡು ಇಲ್ಲದೆ ಅಲ್ಲಿ ಚುನಾವಣೆ ಮಾಡಬೇಕಾಗ್ತದೆ. ನಿಪ್ಪಾಣಿಯಲ್ಲಿ ಅಲ್ಲಿ ಉತ್ತಮ್ ಪಟೇಲ್ ಬೆಸ್ಟ್ ಕ್ಯಾಂಡಿಡೇಟು. ಅವರಿಗೆ ನಮಗೆ ಬೆಟ್ಟಿಲ್ಲ, ನಾವು ಅವರು ನೋಡಿಲ್ಲ, ಫೋನ್ ಮಾಡಿ ಕೇಳ್ಕೋಬೋದು. ನಾವು ಯಾರ ಪರ ಅಲ್ಲ, ಯಾರ ವಿರುದ್ಧ ಅಲ್ಲ. ಒಳ್ಳೆಯ ಕ್ಯಾಂಡಿಡೇಟ್ಗಳನ್ನು ಬೆಳಗಾವಿ ಜಿಲ್ಲೆಗೆ ಆರಿಸ್ತಂದರೆ 18ರಲ್ಲಿ 18 ಅಭಿವೃದ್ಧಿ ತನ್ನಿಂತಾನೇ ಆಗ್ತದೆ. ಯಾರು ಹೇಳುವಂಥ ಅಗತ್ಯ ಇಲ್ಲ. ಚಿಕ್ಕೋಡಿ ಜಿಲ್ಲೆ ಆಗಲೇ ಬಿಡಲಿ, ಅಭಿವೃದ್ಧಿ ಆಗ್ಬೇಕು. ಇನ್ನು ಚಿಕ್ಕೋಡಿ ಜಿಲ್ಲೆ ಆದರೆ ಏನೋ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳಿದರೆ ಏನೋ ಬಹುದಿನದ ಬೇಡಿಕೆ ಆಗಬೇಕು, ನಮ್ಮದು ಇಚ್ಛೆ. ನಾವು ಸಾಕಷ್ಟು ಸಲ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕಂತ ಹೇಳಿದ್ದೇವೆ. ನಿಪ್ಪಾಣಿ ಶಾಸಕಿ ಅವರು ಕೂಡ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಮಾತಾಡಿದ್ದಾರೆ. ಅದರ ಅಗ್ರೆಸಿವ್ ಆಗಿ ಮಾತಾಡಬೇಕಾಯಿತು, ಮೇಜು ಕುಟ್ಟಿ ಮಾತಾಡಬೇಕಾಯಿತು. 4-6 ಜನರ ಸದಸ್ಯರ ಬೆಂಬಲವನ್ನು ತೆಗೆದುಕೊಂಡು ಮಾತಾಡಬೇಕಾಯಿತು. ದಕ್ಷಿಣ ಕನ್ನಡ ಶಾಸಕರ ಬೆಂಬಲ ತೆಗೆದುಕೊಂಡು ಮಾತಾಡಿದ್ರೆ ಆಗ್ತಿತ್ತಲ್ಲ. ಬೆಳಗಾವಿ ಜಿಲ್ಲೆಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದರೆ ಆಗ್ತಿತ್ತಲ್ಲ, ಒಂದು ಕ್ರೆಡಿಟ್ ಬರ್ತಿತ್ತು. ಆದರೆ ಅಲ್ಲೇನಿದೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವರ್ತನೆ ಸರಿ ಇಲ್ಲ. ಅವರು ಏನೂ ಇಲ್ಲ, ಈ ಮಿನಿಸ್ಟರ್ ಟೈಪ್ ಅಡ್ಡಾಡ್ತಾರೆ. ಜನ ಹೇಳ್ತಾರೆ ಇವ್ರಿಗೆ ಭೇಟಿ ಆಗ್ಬೇಕಂದ್ರೆ ನಾವು ಪರ್ಮಿಷನ್ ತಗೊಂಡು ಒಳಗೆ ಹೋಗ್ಬೇಕಂತ. ಇನ್ನು ಮುಖ್ಯಮಂತ್ರಿ ಆದ್ರೆ ಇವರು ಏನು ಮಾಡೋರು, ಒಳಗೆ ಇರೋರು ಅಂಥವ್ರು ಬೇಡ. ಸಾಮಾನ್ಯ ಜನ ಇರಬೇಕು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಮಾತಾಡಿರ್ಬೇಕು. ಡೂಪ್ಲಿಕೇಟ್ ಇರಬಾರ್ದು. ಡೂಪ್ಲಿಕೇಟ್ ಇದ್ದಾರೆ. ಯಾರು ಉತ್ತಮ್ ಪಾಟೀಲ ಕೆಲವೊಮ್ಮೆ ಸುಳ್ಳು ಹೇಳಿ ಓಡಿ ಹೋಗಂತ ಮಾಡ್ತಾರೆ. ಅದ್ರ PAಗಳು ಸಹಿತ ಅದನ್ನ ಮಾಡ್ತಾರೆ, ಇಲ್ಲಂತಲ್ಲ. ಅದ್ರ PAಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇಲ್ಲ ಅವರು. ನಾವು 2-3 ಸಲ ಫೋನ್ ಮಾಡಿ ನೋಡಿದ್ದೇವೆ. दादा तिथं आहे, दादा इथं आहे, दादाला सांगतो दादा पूजामध्ये आहे, दादा प्रार्थनेमध्ये आहे, दादा ಮಂದಿರमध्ये ಆತ್ गेले, बाहेर यायला लागले. ಇದನ್ನೇ ಹೇಳ್ತಾರೆ. ಏನದು, ಯಾರು ಫೋನ್ ಮಾಡಿದ್ರು, ಯಾರಿಗೆ ಫೋನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಕಲ್ಪನೆ ಬೇಕಲ್ಲ. ಸೆಟ್ಟದ್ ನಡಿಬಾರ್ದಲ್ಲೇ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಬೇಕಾದ್ರೆ ನಮ್ಮಂಥ ಮಾಧ್ಯಮದವ್ರು ನೀವು ಬೆಂಬಲವನ್ನು ಕೊಡಬೇಕು. ನಮಗೆ ಮಾಧ್ಯಮದವ್ರು ನೀವೆಲ್ಲಿ ಬೆಂಬಲ ಕೊಡ್ತೀರಿ? ಬೆಂಬಲ ಕೊಡೋದಿಲ್ಲ. ಬೆಂಬಲ ಕೊಟ್ಟರೆ 3 ಸೋಲಿಸ್ತೇವೆ, 3 ಗೆಲ್ಲಿಸ್ತೇವೆ ಅಂತ ಹೇಳಿದೆ ನಾವು. 100%. ಇದರಲ್ಲಿ ಏನು ಇದನ್ನಿಲ್ಲ, ಹೊಂದಾಣಿಕೆ ಏನೂ ಇಲ್ಲ. ರಾಜಕಾರಣಕ್ಕೆ ನಾವು ಮಾಡೋದಿಲ್ಲ, ನಮಗೆ ಸಂಬಂಧ ಇಲ್ಲ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ MLA ಆದರೆ ಭಾಳ ಒಳ್ಳೆಯದಾಗ್ತಿದೆ. ಅಂದ್ರೆ ಮಾಧ್ಯಮದವ್ರ ಕೆಲಸ ಏನು? ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳೋದು, ಜನರ ಕೆಲಸವನ್ನು ಮಾಡಕ್ಕೆ ಹಚ್ಚೋದು, ಯಾರು MLA ತಪ್ಪು ಮಾಡ್ತಾರೋ ತಿದ್ದು ಹೇಳೋದು, ಗುಂಡಾಗಿರಿ ಮಾಡಿದ್ರೆ ಅದು ಗುಂಡಾಗಿರಿ ಎಲ್ಲ ಕಡೆ ಹೇಳೋದು. ಯಾಕಂದ್ರೆ ಜನರಿಗೆ ಪಾಪ ಗೊತ್ತಿಲ್ಲ. ಮತ್ತು ಗುಂಡಾಗಿರಿ ಮಾಡಿದ್ರೆ ಏನು ಮಾಡಬೇಕನ್ನೋ ಸಹಿತ ಗೊತ್ತಿಲ್ಲ. ಅವ್ರು ಯಾರ ಮೇಲೆ ಮಾಡ್ತಾರೆ? ಯಾರು ಕಮ್ಜೋರ್ ಇದ ಅವ್ರ ಮೇಲೆ ಮಾಡ್ತಾರೆ. ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನ ದೋಸ್ತಿ ಮಾಡ್ಕೋತಾರೆ ಅವರು. ಅದ ನಡೆದಿದೆಲ್ಲ. ಮತ್ತು 30 ವರ್ಷ ಒಂದು ಇತಿಹಾಸ ತೆಗೆದಾಗ ಜಾರಕಿಹೊಳಿ ಸಹೋದರ ಅದನ್ನ ಮಾಡ್ಕೊತ ಬಂದರು. ನಾವು ಅವ್ರ ವಿರುದ್ಧ ಅಂತ ಅಲ್ಲ. ಆದರೆ ಅವರು ಮಾಡುವಂಥ ಕೃತ್ಯಗಳು, ಕೆಲಸಗಳು, ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿಗಳು, ಯಾರನ್ನು ಕಾಲು ಎಳೆಯುವಂಥ ಒಂದು ತಂತ್ರಗಾರ ಕೊಟ್ಟಿರ್ತಾರೆ, ಅದು ಸಹನ ಆಗೋದಿಲ್ಲ. ಸಾಮಾನ್ಯ ಜನರಿಗೆ ಸಹನ ಆಗೋದಿಲ್ಲ. ಆದರೆ ಸಾಮಾನ್ಯ ಜನ ಯಾಕೆ ಓಟ್ ಆಗ್ತೈತಿ? ಎಲ್ಲಿ ಬೇಕಪ್ಪ ಊರು ಸಾವಿರ, ನಾನು ಒಂದು ಓಟಿನಿಂದ ಏನಾಗ್ತೈತಿ ಅಂತಂತಾರೆ. ಅಲ್ರಪ್ಪ, ಒಂದೇ ಓಟಿನಿಂದ ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ರು ಅವರು. ಯಾರು? ವಾಜಪೇಯಿ ಅವ್ರು ತೆಗೆದು ನೋಡ್ರಲ್ಲ, ಒಂದು ಓಟು. ಜಯಲಲಿತಾ ಅವ್ರು ಹಾಕಲಿಲ್ಲ, ಬೇರೆ ಕಡೆ ಆಯ್ತು, ಸರ್ಕಾರ ಬಿದ್ದತ್ತು, ಮತ್ತೆ ಸರ್ಕಾರ ಬಂತ, ಆ ಮಾತು ಬೇರೆ ರೀ. ಒಂದು ಹೋಟ್ಲೆ ಆಯ್ತಲ್ಲ. ಎಷ್ಟೋ ಇಲ್ಲಿ ಗ್ರಾಮ ಪಂಚಾಯತಿಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ 1-2 ಹೋಟ್ಲೆ ಬಿದ್ದವ್ರದಾರ. MLA ಬಿದ್ದ ಇತಿಹಾಸ ಇಲ್ಲ. ಆದರೂ ಒಂದು 10, 15, 100 ಹೋಟ್ಲೆ ಕೆಳಗೆ ಬಿದ್ದವ್ರು ಸಾಕಷ್ಟು ಜನ ಇದ್ದಾರೆ. 2,000, 3,000. ಅದಕ್ಕೆ ನನ್ನ ಕೈಲಿ ಆಗ್ತೈತಿ, ನಾನು ಕೆಡುತ್ತೇನೆ ಅನ್ನೋ ದೃಷ್ಟಿ. ನೀವು ರೊಕ್ಕ ತಗೋತಿರಲ್ಲ, ಅಲ್ಲಿ ಇಡವಾತೀರಿ. ನೀವು ರೊಕ್ಕ ಏನು ತಗೋತೀರಿ ಅಲ್ಲಿ ಇಡವಾತೀರಿ. ಪಿಂಟು ಶಿರ್ಗಾಯಿ ಅವರು ಹೌದು,
ಪಿಂಟು ಚಿರಗಾವೆ ಭಾಳ ಒಮ್ಮೆ ನಮಗೆ ಬೈತಾರೆ ಅವರು. ಯಾರು? ಪಿಂಟು ಚಿರಗಾವೆ ಭಾಳ ಬೈತಾರೆ. ಇರಲಿ, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು. ಹೌದು, ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು, ಆಗ್ತದೆ. ಪಿಂಟು ಚಿರಗಾವೆ ಆಗ್ತದೆ. ಸ್ವಲ್ಪ ಜಾಸ್ತಿ ಸಿ ಎಂ ಅವ್ರ ಗಮನಕ್ಕೆ ಬೇಕು. ಗಮನ ಹರಿಸಿದ್ದಾರೆ ಅವರು. ಭಾಳ ಮಾಡಿ ಇವತ್ತು ಮೀಟಿಂಗ್ ಮಾಡಬೇಕಾಗಿತ್ತು, ಬೆಳಗ್ಗೆನ ಮಾಡಬೇಕಾಗಿತ್ತು. 18 ಶಾಸಕರು ತೆಗೆದುಕೊಂಡು ಮಾಡಬೇಕಾಗಿತ್ತು. ಭಾಳ ಮಾಡಿ ಸೋಮವಾರ ಸಂಜೆ ಹೊತ್ತು ಮಾಡ್ಬೋದು. ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ನಾವು ಇದ್ದು ಈಗ ಅಲ್ಲಿಂದ ಇಲ್ಲಿ ಬಂದು ನೇರವಾಗಿ ನಾವು ಲೈವ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ 3 ವಿಚಾರಗಳನ್ನು ಹೇಳಬೇಕಾಗಿತ್ತು. 3 MLA ಸೋಲಿಸ್ತೇವೆ, 3 ಗೆಲ್ಲಿಸ್ತೇವೆ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಮತ್ತೆ ಮರೆತು ಬಿಡಬಾರ್ದಲ್ಲ ಈ ವಿಷಯ, ಮುಖ್ಯ ವಿಷಯ. ನಂತರ ವಿಧಾನ ಪರಿಷತ್ನಲ್ಲಿ ಏನು ನಡೀತೈತೆ, ಏನಾಯ್ತು ಅನ್ನೋದು ಹೇಳ್ತಾರೆ. ಕಂಪ್ಲೀಟಾಗಿ ಈ ವಿಡಿಯೋ ಮುಗಿದ ನಂತರ ಒಂದು 10 ನಿಮಿಷ ರೆಸ್ಟ್ ತೊಗೊಂಡು ನಾವು ಹೇಳ್ತೇವೆ. ಚಿಕ್ಕೋಡಿ ಜಿಲ್ಲೆ ಹಾಗೆ ಆಗ್ತೈತಿ, ಏನೂ ಇಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಏನು ಹೇಳಿದೆ, ಡಿಸೆಂಬರ್ 31 ನೀವೇನು ಮಾಡ್ತೀರಿ ಮಾಡ್ಕೋರಿಪ್ಪ. ಜಿಲ್ಲಾರ ಮಾಡ್ಕೋರಿ, ತಾಲೂಕರ ಮಾಡ್ಕೋರಿ, ಏನರ ಮಾಡ್ಕೋರಿ. ಯಾಕಂದ್ರೆ ಜನಗಣತಿ ಚಾಲು ಮಾಡೋರಲ್ಲ, ಅವಾಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಚಿಕ್ಕೋಡಿ ಜಿಲ್ಲೆ ಆಗೋದ್ರೆ ಭಾಳ ಲಾಭ ಇದೆ. ನಾವು ಭಾಳ ಪ್ರಯತ್ನವನ್ನು ಮಾಡ್ತೇವೆ ಸರ್. ನೀವು ಸೋಲಿಸುವ ಕ್ಷೇತ್ರಗಳು ಯಾವುವು? ಅದಲ್ಲ, ಸೋಲಿಸುವ ಕ್ಷೇತ್ರಗಳಂದ್ರೆ ರಾಯಬಾಗ, ನಂತರ ನಿಪ್ಪಾಣಿ 2. ಗೆಲ್ಲಿಸುವ ಕ್ಷೇತ್ರಗಳು, ಸೋಲಿಸುವ ಅಂದರೆ ಯಮಕನಮರಡಿ, ಗೋಕಾಕ ಮತ್ತು ಅರಬಾವಿ, ಈ 3 ಕ್ಷೇತ್ರಗಳು ನೇರವಾಗಿ ಆಗುತ್ತೆ. ಅತನೇ ಕಾಗವಾಡ ಶಾಸಕರ ಬಗ್ಗೆ ಹೇಳಿಲ್ಲ, ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ನಾವು ಹೇಳೋದೇ ಇಲ್ಲ. ಯಾಕಂದ್ರೆ ಪ್ರತ್ಯೇಕ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ರಾಜೀವ್ ಕಾಗೆ ಅವ್ರು ಹೇಳ್ತಾರೆ. ನಮಗೆ ಅವ್ರ ಬೆಂಬಲ ಇದೆ. ಯಾರು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ನಮ್ಗೆ ಬೆಂಬಲ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಎಷ್ಟು ಅನ್ಯಾಯ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಅದು ಅನ್ಯಾಯ ಹೇಳಕ್ಕೆ ಹೋದ್ರೆ ನಿಮಗೆ ಆಶ್ಚರ್ಯ ಆಗ್ತೈತಿ. ಖಾಲಿ ಹುದ್ದೆಗಳನ್ನ ತುಂಬಿಲ್ಲ, ಅಭಿವೃದ್ಧಿ ಇಲ್ಲ, ನೀರಾವರಿಗೆ ಏನೂ ಇಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಲಿ, ತುಂಗಭದ್ರಾ ಆಗಲಿ, ಆಲಮಟ್ಟಿ ಆಗಲಿ, ಎಷ್ಟು ಹಂಗೆ ಕುಂಟ್ಕೋತ ನಡೆದವ. ಗುತ್ತಿಗೆದಾರ ಬಿಲ್ ಬರಲ್ಲ ಅಂದ್ರೆ ಬಂದ್ ಮಾಡ್ತಾನೆ, ಮತ್ತು ಹೆಚ್ಚಕ್ಕೂತ ಹೊಂಟಿತ್ಲ, ಅದು ಕೆಲಸ ಆಗ್ತಾ ಇಲ್ಲಲ್ಲ. ಅದಕ್ಕೆ ರಾಜೀವ್ ಕಾಗೆ ನಮ್ಮ ಬೆಂಬಲ ಇದೆ, ಲಕ್ಷ್ಮಣ್ ಸವದಿ ಅವ್ರು ನಮ್ಮ ಬೆಂಬಲ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ, ನಮ್ಮ ಬೆಂಬಲ ಇಲ್ಲೇ ಇಲ್ಲ. ಯಾಕಂದ್ರೆ ಅವರು ಅಥಣಿ ತಾಲೂಕು ಜಿಲ್ಲೆ ಆಗ್ಬೇಕಂತ ಹೇಳಿದಾರೆ. ಯಾವ ಮಾನದಂಡ ಇಟ್ಕೊಂಡು ಮಾಡಿರ್ತೀರಿ? ಯಾವ ಮಾನದಂಡ ಬೇಕಲ್ಲ, ದೂರ ಬೇಕು, ಏನು ಬೇಕು. ಚಿಕ್ಕೋಡಿ ಆದ್ರೆ ಮುಗೀತಲ್ಲ, ಅಲ್ಲಿ ಸಮೀಪ ಆಗ್ತೈತಿಲ್ಲ ನಿಮಗೆ. ಒಂದು ಮೂಲೆಯಾಗಿದ್ದು ನಾನು ಜಿಲ್ಲೆ ಆಗ್ಬೇಕಂದ್ರೆ ಅಲ್ಲಿ ವೋಟ್ ಬ್ಯಾಂಕ್ ಪಾಲಿಸಿ ಸಲುವಾಗಿ ಅವ್ರು ಮಾತಾಡಿದ್ದಾರೆ, ಮತ್ತೇನಿಲ್ಲ. ವೋಟ್ ಬ್ಯಾಂಕ್ ಅವರಿಗೆ ಪಾಲಿಸಿದಿಂದ ಮಾತಾಡಿದ್ದಾರೆ. ಅಥಣಿ MLA ಮತ್ತೆ BJP ಬರ್ತಾರಂತ ನಿಜ ಇಲ್ಲ, ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಅಥಣಿ MLA ಮತ್ತು BJP ಬರ್ತಾರಂತಲ್ಲ, ಇವ್ರಿಗೆ ಮಂತ್ರಿ ಪದ ಕೊಡ್ಲಿಲ್ಲ ಬರ್ತಾರೆ, ಅದು ಕರೆಕ್ಟ್ ಇದೆ. ಮಂತ್ರಿ ಪದ ಕೊಡ್ಲಿಂದ ಬಂದೇ ಬರ್ತಾರೆ ಅವ್ರು. BJP ಬರ್ತಾರೆ, ಇಬ್ರು ಬರ್ತಾರೆ, ಒಬ್ರಲ್ಲ, ಯಾರಾದ್ರೂ ಒಬ್ರು ಕೊಡ್ಬೇಕು. ರಾಜು ಕೈ ಕೊಟ್ರೆ ಇವ್ರು ಸಮಾಧಾನ ಇರ್ತಾರೆ, ಮತ್ತು ಇವ್ರು ಕೊಟ್ರೆ ಅವ್ರು ಸಮಾಧಾನ ಇರ್ತಾರೆ. ಆದ್ರೆ ಇಬ್ಬರು ಅರ್ಜಿ ಸಲ್ಲಿಸ್ತಾರೆ, ಕೊಡಬೇಕಾಗ್ತದೆ. ನೆಕ್ಸ್ಟ್ ಮಾತೇಶ್ ಕೌಟಮಠ ಅವರ ಅಂತವರು ಸದನದಲ್ಲಿ ಇರಬೇಕು. ನೆಕ್ಸ್ಟ್ ನಾವು ಅವರನ್ನ MLC ಮಾಡ್ತೇವೆ. ಹೌದು, MLC ಆಗ್ಬೇಕಂತವ್ರು, ಪಿಂಟು ಶ್ರೀರಾಮ್ ಆಗ್ಬೇಕು. ನಮ್ದು ಇದೆ, ಇಚ್ಛೆ ಇದೆ. ಆದ್ರೆ ಮಾತೇಶ್ ಕೌಟಮಠ ನಮ್ಮನ್ನು ಕರೆದು ಮಾತಾಡ್ಬೇಕಲ್ಲ, ನಾವ್ ಯಾಕೆ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು? ನಾವ್ ಯಾಕೆ ಅವ್ರಿಗೆ ಬೆಂಬಲ ಕೊಡ್ಬೇಕು? ಹೇಳಲ್ಲ. ಇಲ್ಲೇ ಬೆಳಗಾವದಲ್ಲಿ ಇರ್ತೇವೆ, ಸ್ವಲ್ಪ ಸದನ ಭಾವನೆ ಬಂದ್ ಹೋಗಂತಂದ್ರೆ ಆಯ್ತಲ್ಲ. ಯಾಕೆ ಅವ್ರು ನಮ್ಮನ್ನು ಕರೆಯತ್ತಿಲ್ಲ ಅಂದ್ರೆ ಪ್ರಭಾಕರ್ ಅವ್ರ ವಿರುದ್ಧ ನಾವಿದ್ದೇವೆ, ಹೌದಾ? ವಿರುದ್ಧ ಇಲ್ಲ, ಅವ್ರು ಮಾಡುವಂತ ಹಲಕಟ್ಟಿಗೆರೆ ನಾವು ಹೇಳ್ತೇವೆ. ಅದಕ್ಕೆ ಅವ್ರು ನಮ್ಮನ್ನು ಕರ್ಸಿಲ್ಲ, ನಾವು ಅವ್ರ ಬೆಂಬಲಿಕ್ಕಿಲ್ಲ. ಇಷ್ಟ ಹೇಳೋರು ನಾವು. ನೀವು ಮಾಡ್ರಿ, ನೀವು MLC ಮಾಡ್ರಿ, ಬೇಡ ಅನ್ನಂಗಿಲ್ಲ. ಜಾರಕಿಹೊಳಿ ಸಹೋದರನ್ನ ಸೋಲಿಸೋದು ತುಂಬಾ ಕಷ್ಟ. ಇಲ್ಲ, ಕಷ್ಟ ಏನೂ ಇಲ್ಲ, ಸಾಧ್ಯನೇ ಇಲ್ಲ. ಅವರು ಬಲಾಢ್ಯರು, ನೀವು ತಪ್ಪು ತಿಳ್ಕೊಂಡ್ರೆ. ನಾಯಕುರ್ಲಿ ಅವ್ರು ತಪ್ಪು ತಿಳ್ಕೊಂಡ್ರೆ ನೀವು ಬಲಾಢ್ಯ ಅಲ್ಲಲ್ಲ. ದುಡ್ಡಿದೆ, ಅಧಿಕಾರ ಇದೆ, ಕೈ ಬಲ ತೋಳ್ಬಲ ಇದೆ. ಆದ್ರೆ ಊಟ ಯಾರ ಕಡೆ ಹಿಂದಾಗಿಲ್ಲ. ಜಾರಕಿಹೊಳಿ ಊಟ, ಮುತ್ಯಾನವ್ರ ಓಟ್ ಆಗಿಲ್ಲ, ಆಗೈತಿಲ್ಲ. ನಂತರ ಜಾರಕಿಹೊಳಿ ಸೋತಿಲ್ಲ. ಬಲಾಢ್ಯ ಆದ್ರೆ ಸೋತ್ರೆ ಯಾಕೆ ಮತ್ತೆ? ಮಂಗಲ ಅಂಗಡಿಯವ್ರ ವಿರುದ್ಧ ಇಲ್ಲ BJP ಬಲಿಷ್ಠ ಇತ್ತು, ಅವಾಗ ಇರ್ಲಿಲ್ಲ. ಮತ್ತು ಗೋಕಾಕದಲ್ಲಿ ಅವರೇ ಇದ್ರಲ್ಲ, ಅರಬಾವಿಲಿ ಅವರೇ ಇದ್ರಲ್ಲ, ಎಲ್ಲ ಕ್ಷೇತ್ರ ಇದ್ದುಲ್ಲ, ಮತ್ತು ಅವ್ರ ಕಡೆನೇ ಇದ್ದು, ಎಲ್ಲ MLAಗಳು ಇದ್ರು. ಅವ್ರಾಗ ಮೋದಿ ಹವಾನೂ ಇರಲಿಲ್ಲ. ನೀವು ಅನ್ಬೋದು ಮೋದಿ ಹವಾದಿಂದ ಬಂದಾರ.
ಮತ್ತು ಮುದಿ ಹವಾ ಇದ್ರೆ ಇಲ್ಲಿ ಬಲಾಢ್ರಿ ಅಂತ ಹೆಂಗೆ ಹೇಳ್ತಾರೆ ನಾವು? ಬಲಾಢ್ರಲ್ಲ, ನಿಮ್ಮ ತಲೆಗೆ ಐತೆ ಅದು, ನಿಮ್ಮ ತಲೆಗೆ ತೆಗೆದ್ಬಿಡಿ. ತಲೆಯಿಂದ ಯಾವಾಗಲೂ ತೆಗೆದು ಬಿಡೋಕು. ನೀವು ಜನರನ್ನ ಇದನ್ನ ಮಾಡ್ಬೇಕು. ಸತೀಶ್ ಜಾರಕಿಹೊಳಿ KPC ಅಧ್ಯಕ್ಷ ಆದರೆ ಅತನಿ MLA BJP ಬರ್ತಾರೆ ಅಂತೀರಿ? ಇಲ್ಲ, KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಆಗಿ ಆಗ್ತಾರೆ. ಇದು ಹೊಂದಾಣಿಕೆ ರಾಜಕಾರಣ. ಕೈ ಮೇಲೆ ಕೈ ಇಡ್ತಾರೆ, ಹೆಗಲ ಮೇಲೆ ಹೆಗಲು ಇಡ್ತಾರೆ, ಮತ್ತು ಮಂತ್ರಿ ಪದ ಕೂಡ ಅಂತ ಕೂಡ್ತಾರೆ, ಇವರ ಕೂಡ್ತಾರೆ. ಯಾಕಂದ್ರೆ ಒಂದು ಬಿಡ್ಬೇಕಲ್ಲ, ಒಂದು ಮಂತ್ರಿ ಪದ ಬಿಡಬೇಕು. ಈಗ DK ಶಿವಕುಮಾರ್ ಎರಡು ಹಿಡ್ಕೊಂಡ್ರೆ, ಮುಖ್ಯಮಂತ್ರಿ ಮತ್ತು KPCC, ಹೌದಾ? ಈಗ ಸತೀಶ್ ಜಾರಕಿಹೊಳಿ KPCC ಆದ್ರೆ ಅವ್ರು ಅಲ್ಲಿ ಆದ್ರೆ ಅತ್ನಿ MLA ಯಾರ ಬೆಂಬಲಿಗರಿದ್ದಾರೆ? DK ಶಿವಕುಮಾರ್ ಬೆಂಬಲ. DK ಶಿವಕುಮಾರ್ ಹೇಳ್ತಾರೆ ಅತ್ನಿ ಬಗ್ಗೆ ನೀವು ಸ್ವಲ್ಪ ಮುತುವರ್ಜಿ ವಹಿಸಿ ಆರಿಸ್ತಾ ಮುಗಿದೋತ್ತಲ್ಲಿ. ಬನ್ನಿ ಸರ್, ಅಧಿವೇಶನಕ್ಕೆ ಬಂದಿಲ್ಲ, ಅಧಿವೇಶನಕ್ಕೆ ಬಂದಿದ್ದೆ, ತಾವು ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ನಾವೇನು ಹೇಳೋದು? ಮತದಾರರು ಪ್ರಭು ಅಂತಾರೆ, ಅವ್ನಿಗೆ ಮತದಾರ ಪ್ರಭು ಅಂತಾರೆ. ಓಟ್ ಹಾಕಿದ ನಂತರ ಸೇವಕ್ ಅಂತಾರೆ, ಸೇವಕ್ ಆಗ್ತಾರೆ. ಒಂದು 5 ನಿಮಿಷ ಓಟ್ ಹಾಕಿ ಬಂದ ಹೋಗುಂತ್ಯಾಗ ಪ್ರಭು, ಬರುಂತ್ಯಾಗ ತೆಳಕ್ ನೋಡ್ಬೇಕು ನೀವು. ಆ ಹೋಟೆಲ್ ಸ್ವಲ್ಪ ನೋಡ್ಕೊತಿರ್ರಿ ನೀವು. ಹೋಗುಂತ್ಯಾಗ ಹಿಂಗೆ ಇದು ಸೈಡ್ಸ್ ಹೋಗ್ತಾರ, ಬರುಂತ್ಯಾಗ ತಲೆ ಕೆಳಗೆ ಯಾಕೆ ಬರ್ತಾರ ಅಂದ್ರೆ ಯಾರು ಕೇಳಬಾರಲ್ಲ, ಎಲ್ಲಿ ಹುಟ್ಟಿಕಿದೆ ಅಂತ ಕೇಳಬಾರಲ್ಲ. ಅವರಿಗೆ ದುಡ್ಡು ತೊಗೊಂಡಿರ್ತಾರೆ, ಈ ಕಡೆ ಹೊಡೆದಿರ್ತಾರೆ. ಒಂದು 15 ಮಂದಿ ಎಟ್ ಕಲೆಕ್ಷನ್ ಆಯ್ತು, ಒಂದೊಂದು 1000 ಕೊಟ್ಟ, 15,000 ಆಯ್ತು. ಅವು 2,000 ಕೊಟ್ಟ ಅಂದ್ರೆ 30,000 ಒಂದ, 15,000 ಒಂದ, 45,000 ಆತ್ಲ. ಮತ್ತು ಆತ್ಲ ಸಂತೆ ಆತ್, ಅಥವಾ ಸ್ಕೂಟರ್ ಬಂತ, ಹಿರಿಯ ಬಂತ, ಬೀಜ ಬಂತ, ಗೊಬ್ಬರ ಬಂತ, ಎಲ್ಲ ಬಂತಲ್ಲ. ಅಥವಾ ಕೋಆಪರೇಟಿವ್ ಸಾಲ ಒಂದು 15,000 ಹೋಗಿತ್ತು. ಅಲ್ಲಿ ಕಂತ ಮೇಲೆ ತಂದದ್ದ 2 ವೀಲರ್ ಉಳಿತ. ಮತ್ತು ನಮಗೇನು ಬೇಕಪ್ಪ, ಊರು ಸಭೆ ನಮಗೆ ಆಗ್ಬೇಕು. ಇಂಥವ್ರಿದ್ರೆ ಜಾರಕಿಹೊಳಿ ಸಹೋದರನ ಆರಿಸಿ ಸೋಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ, ಎರಡೂ ಹೇಳ್ಬೇಕು. ನೀವು ದುಡ್ಡು ತಗೊಂಡ ಓಟ್ ಹಾಕಿರಂದ್ರೆ ಈಗ ಯಾಕೆ ಹಂಗೆ ಮಾಡ್ರಿ ಅಂತಾರೆ, ದುಡ್ಡು ಕೊಟ್ಟು ಯಾಕೆ ಸೆಮಿ ಹಚ್ಚಿರು ಮತದಾರ ಅಂತಂದ್ರೆ, ದುಡ್ಡು ನಮ್ಮ ಕಡೆ ಐತಿ, ನಾವು ಹಂಚುನು, ನಾವು ಆರಿಸಿ ಬರೋನು. ಮತ್ತು ಇನ್ನೊಬ್ಬ ಪ್ರಾಮಾಣಿಕ ನಿತ್ತಂದ್ರೆ ನೀವು ಎಷ್ಟು ಪ್ರಾಮಾಣಿಕ ಇದ್ರೆ ಅವ್ರು ಓಟ್ ಹಾಕಂಗಿಲ್ಲ, ನೀವು ಸೋಲ್ಕೋತ ಬರ್ತಾನ. ಅದಕ್ಕೆ ಈಗನ ಮಾಡೋದು, ಇವರು ದುಡ್ಡು ಹಚ್ಚಲಿಲ್ಲ ಅಂದ್ರೆ ಆ ಪ್ರಾಮಾಣಿಕತೆ ಆರಿಸಿ ಬರ್ತಿದ್ದ, ಅವ್ ಬರಬಾರ್ದು ಅಂದ್ರೆ ಇವ್ರು ದುಡ್ಡು ಹಂಚ್ಬೇಕು. ಅದನ್ನ ಥೇರಿ ಆಗಿಡೋರು ಶ್ರೀಮಂತರೆಲ್ಲ ಕೂಡಿ ಒಂದು ಪ್ಲಾನಿಂಗ್ ಹಾಕಿಬಿಟ್ರು. ನಮ್ಮ ಕಡೆ ದುಡ್ಡು ಐತಿ, 50 ಕೋಟಿ ಹಾಕೋಣ, 100 ಕೋಟಿ ಅಥವಾ 500 ಕೋಟಿ ತೆಗಿಯೋಣ ಅಂತ ಪ್ಲಾನಿಂಗ್. ಇವನ ಕಡೆ 50,000 ಇಲ್ಲ, 1 ಲಕ್ಷನೂ ಇಲ್ಲ. ಇವ ಹೆಂಗೆ ನಿಲ್ಲವ? ಒಳ್ಳೆದು ನಿತ್ತ, PhD ನಿತ್ತ, ಜಿಲ್ಲಾಧಿಕಾರಿ ನಿಂತರು, ಅಸಿಸ್ಟೆಂಟ್ ಕಮಿಷನರ್ ರಿಟೈರ್ಮೆಂಟ್ ಆದವ್ರು ನಿಂತರು, ಎಲ್ಲರೂ ನಿದ್ದಾರಲ್ಲ. ಮತ್ತು ಅವ್ರನ್ನ ಯಾಕೆ ನೀವು ಗೆಲ್ಸ್ಕೊಡ್ಲಿಲ್ಲ? ಯಾಕಂದ್ರೆ ನಿಮ್ಮ ರೊಕ್ಕ ಮಹತ್ವದ. ಅದಕ್ಕೆ ನಿಮ್ಮ ತಲೆಗೆ ಏನು ಬರ್ತೈತೆ? ಬಲಾಢ್ರಂದು ಯಾವ ಬಲಾಢ್ರು? ನಿಮ್ಮ ಓಟ್ ಮುಂದೆ ಯಾರೂ ಬಲಾಢ್ರ ಅಲ್ಲ. ಹಂಗೆ ಬಲಾಢ್ರ ಇದ್ದೀರ ಅಂದ್ರೆ ರೊಕ್ಕ ಯಾಕೆ ಕಲಿಸಿದ್ರು ಅವ್ರು ಎಮ್ಕರ್ಮಡಿ ಕ್ಷೇತ್ರಕ್ಕೆ? ಈ ಸಲ ಅಲ್ಲ, 23 ಅಲ್ಲ, ಹಿಂದಿಂದ 2 ರಾತ್ರಿ ಕರಾಳ ರಾತ್ರಿ. ಯಾಕಂದ್ರೆ ಮಾರುತಿ ಅಷ್ಟಿಗೆ ಗೆಲ್ತಿದ್ರಲ್ಲಿ. ಬಲಾಢ್ರಿದ್ರೆ ಹೆಂಗೆ? ಬಲಾಢ್ಯ ಅಂದ್ರೆ ದುಡ್ಡದಲ್ಲಿ ಬಲಾಢ್ಯ ಅಲ್ಲ, ಗುಂಡಾಗಿಂದ ಬಲಾಢ್ಯ ಅನ್ನಂಗಿಲ್ಲ. ನಿಮ್ಮ ಓಟ್ ಬಲಾಢ್ಯ ಇರ್ತೈತೆ, ಅದನ್ನು ತಿಳ್ಕೊರಿ ನೀವು. ಒಂದೊಂದು ಓಟ್ ಬೇಕಾದ್ರೆ ನಿಮ್ಮ ಸಾಧನೆ ಮಾಡ್ಬೋದು, ಬೇಕಾದನ್ನು ಸೋಲಿಸ್ಬೋದು. ನಿಮಗದು ಗಡ್ಸಿದಲ್ಲ, ನಿಮ್ಗೆ ಗೊತ್ತಾಗತ್ತಲ್ಲ. ದಯಾನ ಮಗ್ದವನವ್ರೆ, ಏನು ಓಕೆ, ಅತ್ರ ಓಕೆ, ಓಕೆ. ಆದ್ರೆ ನೀವು ದುಡ್ಡು ತೊಗೋಬೇಡ್ರಿ ಅಂತ ಹೇಳೋದು. ಯಾರು ದುಡ್ಡು ಹಿಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರಜಾಪ್ರಭುತ್ವ ಗಟ್ಟಿ ಆಗೋದಿಲ್ಲ. ಮತ್ತಷ್ಟು ಇನ್ನು ಮುಂದೆ ಹೆಂಗಾಗ್ತೈತೆ ಗೊತ್ತೈತೆ? ದುಡ್ಡಿದ್ದವ್ರ ಕಡೆ ನೀವು ಓಟ್ ಹಾಕಿರಂದ್ರೆ ಒಂದೊಂದು ಕ್ಷೇತ್ರ ನಿಮ್ಮ ಕಡೆ ಬರ್ಕೊಂಡ್ಬಿಡ್ತಾರೆ. ಅಥವಾ ಒಂದು 15 ದಿವಸ ಇರ್ತಾನೆ, ಒಂದು 25,000 ನಿಮ್ಮ ಮನೆಗೆ ಬರ್ಕೋತ ಓಟ್ ತೊಗೊಂಡು ಹೋಗ್ಬಿಡ್ತಾರೆ ಅವ್ರು. ಬ್ಯಾಲೆಟ್ ಐತಂದ್ರೆ ನಿಮ್ಮ ಮನೆಗೆ ಬ್ಯಾಲೆಟ್ ಬರ್ಬೋದು. ಅಥವಾ ಬ್ಯಾಲೆಟ್ ಪೇಪರ್ ಹಿಂಗೈತಿ, ಅದ್ರ ಮೇಲೆ ಬ್ಯಾಲೆಟ್ ಪೇಪರ್ ಇಡ್ತಾರೆ, ಇದು ಹಾಕ್ರಿ, ಇದ್ರ ಮೇಲೆ ದುಡ್ಡ, ಇದು ನಿಮ್ಮ ಸೀರಿಯಲ್ ನಂಬರ್ 1112 ಅಂತ. ನಿಮ್ಮ 1112 ಅಲ್ಲಿ ಇರ್ತೈತೆ. ನಿಮ್ಮ ನಾವು ಚೆಕ್ ಮಾಡೋರು ಅಂತ ಹೇಳಿದ್ರೆ ಮುಗಿದೋತು. ಅಲ್ಲಿ ಸೀರಿಯಲ್ ಇರಂಗಿಲ್ಲ, ಏನು ಇರಂಗಿಲ್ಲ ಅನ್ಸಿಸ್ತಾರೆ. ಅದು ಬರ್ತೈತೆ. ಅದು ಕರಾಳ ರಾತ್ರಿಗಳು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರ್ತೈತೆ ಅದು. ಮತ್ತು ಮತ ಹೆಚ್ಚು ಮಾಡ್ರಿ ಅಂತ ಇವರು ಯಾರ ಚುನಾವಣೆ ಆಯೋಗದಾರ. ಮತ್ತು ನೀತಿ ಸಂಹಿತೆ, ಚುನಾವಣೆ ನೀತಿ ಸಂಹಿತೆ ಇವತ್ತಿಂದ ಜಾರಿಗೆ ಬಂತಂತ ಅಂತಾರೆ. ಇವರು ಬಿರಿಯಾನಿ, ಊಟ, ಮಂಟಪ, ಭಾಷಣಗಳು, ದೇವಸ್ಥಾನದ ಭಾಷಣ ಮಾಡಬಾರ್ದಂತ ಮಾಡ್ತಾರೆ. ಯಾರು ಕೇಳಂಗಿಲ್ಲ. ಪ್ರಕಾಶ್ ಶಿವಕರಮಿ ಹನುಮಂತ ದೇವರ ಗುಡಿಯಾಗನ ಭಾಷಣ ಮಾಡ್ತಾರೆ, ವಿಠ್ಠಲ್ ಗುಡಿಯಾಗ ಭಾಷಣ ಮಾಡ್ತಾರೆ. ನೀತಿ ಸಂಹಿತೆ, ನೀತಿ ಸಂಹಿತೆ ಜಾರಿ ಆಗೈತೆ ಅಂದ್ರೆ ಯಾವ ಹೇಳ್ತಾನೆ ನೀತಿ ಸಂಹಿತೆ? ನಮ್ಮ ಮುಂದೆ ನೀತಿ ಸಂಹಿತೆ ಯಾವ ಬರಲ್ಲ ನೋಡೋಣ ಅಂತಾರ ಅವ್ರು. ಎಲ್ಲಿ ಕೇಸ್ ಆಗ್ಯದ ಅವ್ರ ಮೇಲೆ?
ಗುಡಿ ಗುಂಡಾರದಲ್ಲೇ ಭಾಷಣ ಮಾಡ್ತಿರು. ಭಾಳ ಸಾಹೇಬ್ ಒಡ್ರೊಮ್ಮೆ ಯಾವುದೋ ಒಂದು ಊರಾಗ ಹೋಗಿ, ಯಾವುದೋ ನಾವು ಹೋಗಿದ್ದು, ಗುಡಿಯಾಗನ ಭಾಷಣ ಅವ್ರದ್ದು. ಎಲ್ಲರೂ ಅಲ್ಲೇ ಕೊಡಿದ್ರು, ಮಾಳಿಗರಾಯ ಗುಡಿಯಾಗ ಇರ್ಬೇಕಂತ. ಅಲ್ಲಿ ಚುನಾವಣೆ ನೀತಿ ಸಹಿತ ಇವ್ರು ಅಂಜಂಗಿಲ್ಲ, ಏನೂ ಆಗಂಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಟ್ರಕ್ ಕುಕ್ಕರ್ ಸಿಕ್ಕಿತ್ತು, 2 ಟ್ರಕ್, 1 ಟ್ರಕ್ ಹಂಚಿದ್ರು, 1 ಟ್ರಕ್ ಸಿಕ್ತದು. ಡಿ ಸಿ ಆಫೀಸ್ ಕಂಪೌಂಡ್ನಾಗ ಸಿಗ್ತಾವ. ಅನಿಲ್ ಬೆನ್ಕೆ ಅವರು ಶಾಸಕರಿದ್ರು ಬೆಳಗಾವಿ ಉತ್ತರದ, ಹಿಡಿದು ಕೊಟ್ಟರು, ಕೇಸು ಆಯಿತು. ಅದ್ರ ನೀತಿ ಸಂಹಿತದಾಗ ಏನು ಬಂತು ಗೊತ್ತು? ಇವರು ಹಂಚೇ ಇಲ್ಲ, ಇವರು ಹರ್ಷ ಶುಗರ್ಕ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿ ಕಾರ್ಮಿಕರು ಹಂಚಬೇಕಾಗಿತ್ತು, ಅದಕ್ಕೆ ಇಲ್ಲಿ ಹಿಡಿದಾರ. ಮತ್ತು ಅಲ್ಲಿ ಖರೀದಿ ಮಾಡುವಂಥ ಹೊತ್ತಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾಡಿದ್ರು? ಹರ್ಷ ಶುಗರ್ಸ್ ವರ್ಕರ್ಗಾಗಿ ಕುಕ್ಕರ್ ಅಂತ ಅಂದ್ರೆ ಗಿಫ್ಟ್ ಕೊಡೋರು. ಹರ್ಷ ಶುಗರ್ಸ್ ಎಲ್ಲಿ, ಇವರೆಲ್ಲಿ, ಆದ್ರೆ ಇಲ್ಲಿ ಹಂಚಿರಲ್ಲ. ಅದು ಹಂಚುಂತಾಗೆ ಸಿಗಲಿಲ್ಲ, ಟ್ರಕ್ ಹೋಗುವಂತಾಗೆ ಸಿಕ್ತು. ಏನು ಮಾಡಾರ? ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಹೋಯ್ತಲ್ಲ. ಹುಕ್ಕೇರಿ ಕೋರ್ಟ್ದಲ್ಲಿ ಸತ್ಯಾರಿಕೆ ಬಗ್ಗೆನೂ ಇತ್ತು, ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದಂತ. ಅದು ಏನಾಗಲಿ ಅವಾಗ ಕೂತರು, 3 ಗಂಟೆಗೆ ಹಾಜರಾದರು, ಆಯಿತು, ಮುಗೀತು. ಹಲ್ಲಿಲ್ಲದ ಹಾವು ಹೆಂಗೆ ಲೋಕಾಗ್ತಿದಲ್ಲ ಹಂಗಿದು. ಚುನಾವಣೆ ಆಗೋದು ಏನೂ ಇಲ್ಲ, ಏನೇನಿಲ್ಲ. ಒಬ್ಬ ಸ್ಟ್ರಿಕ್ಟ್ ಆಫೀಸರ್ನ ಇಟ್ಟಿರ್ತಾರೆ ಅವರು, ಆದ್ರೆ ಅವ IB ಬಿಟ್ಟು ಹೊರಗೆ ಬರಂಗಿಲ್ಲ. ಏನಾಯ್ತು ಅವನಿಗೊಂದು ಪೊಕ್ಕಟ್ ಏನಾದ್ರು ಹೇಳ್ಕೊತ ಕೂತ್ರ ಮುಗಿದೋತು. ಈ ಕ್ಷೇತ್ರ ಬರೀ ದುಡ್ಡು ಅಂತಾರೆ ಅಂದ್ರೆ ಅವ್ನು ತಮ್ಮ ಅಸಿಸ್ಟೆಂಟ್ಗೆ ಆತ. ಇವು ಅಸಿಸ್ಟೆಂಟ್ ಯಾರು? ಇಲಾಖೆ ಹೆಡ್ಗಳು, 34 ಇಲಾಖೆ ಹೆಡ್ಗಳನ್ನ ಅವರು ನೀತಿ ಚುನಾವಣೆಗೆ, ನೀತಿ ಸಂಹಿತೆಗೆ ನೇಮಿಸಿರ್ತಾರೆ. ಬೆಳಗಾವಿ ಜಿಲ್ಲೆದು ಬೇರೆ ಜಿಲ್ಲೆ ಇಲ್ಲಿ ಬರ್ಬೇಕು, ಇಲ್ಲಿ ಜಿಲ್ಲೆ ಅವ್ರು ಬೇರೆ ಕಡೆ ಹೋಗ್ಬೇಕಂತ ಬರುವಾಗ್ತಿತ್ತು. ಆಗಂಗನ ಇಲ್ಲಲ್ಲ. ಹಿಂಗಾಗಿ ಎಲ್ಲ ವಿಫಲ ಆಕೋತ ನಡೆದಿದೆ. ಆದ್ರೆ ಮತ ಮಾತ್ರ ನೀವು ಮಾರ್ಕೊಂಡಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ. ಇಷ್ಟು ಸಾಕು. ಯಾಕಂದ್ರೆ ಇನ್ನೂ ಅನೇಕ ವಿಷಯಗಳನ್ನ ಮಾತಾಡ್ಬೇಕಾಯ್ತು, ಮುಂದೆ ಇದೆಲ್ಲ ಮಾತಾಡಿದ್ದೆ ಯಾವುದು? ನಾವು ಸೋಲ್ತೇವೆ ಅಂತ ನಾವಂತರ ಅಲ್ಲ, ಜನತೆ ಸೋಲಿಸ್ತಾರೆ. ಆ ಜನತೆ ಪ್ರಾಮಾಣಿಕರ ಯಾರನ್ನು ಗೆಲ್ಲಿಸ್ತಾರೆ ಅವ್ರ ಜೊತೆ ನಾವಿದ್ದೇವೆ. ದುಡ್ಡು ತಗೊಂಡ ಕೂಟಕ್ಕೆ ನಿಮ್ಮ ಜೊತೆ ನಾವು ಇಲ್ಲ. ನಾವು ಜಾರಕಿಹೊಳಿ ಸಹೋದರ ಪರವಾಗಿನೇ ಬ್ಯಾಟಿಂಗ್ ಮಾಡ್ತೇವೆ. ಅದು ನಮ್ಗೆ ಗೊತ್ತಾಗ್ತೈತಿ. ನೀವು ದುಡ್ಡು ತೊಗೊಂಡು ಗೊತ್ತಾಗ್ತೈತೆ. 2 ದಿವಸ ಅವ್ರು ಹೆಂಗೆ ಚೇಂಜ್ ಆಗ್ತಾರಲ್ಲ, ಮತದಾರ ಹಂಗೆ ಚೇಂಜ್ ಆಗ್ತಾರಲ್ಲ, ನಾವು ಪಟ್ಟ ಚೇಂಜ್ ಆಗ್ತದೆ. ನೀವು ಅನ್ಬೋದು 1-2 ವರ್ಷ ಇದನ್ನ ಮಾತಾಡ್ರಿ, 2 ರಾತ್ರಿ ಚೇಂಜ್. ದುಡ್ಡು ತೊಗೊಂಡು ಚೇಂಜ್ ಅಲ್ಲ, ನೀವು ಚೇಂಜ್ ಆಗಿ ಅಂತ ನಾವು ಚೇಂಜ್. ದುಡ್ಡು ತೊಗೊಬೇಡ ಅಂತ ಹೇಳಿದ್ದು, ದುಡ್ಡು ತೊಗೊಲ್ಲ ನಾವು ನಿಮ್ಮ ಪರವಾಗಿದೆ. ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ನಾವು ನಿಮ್ಮ ಪರವಾಗಿಲ್ಲ. ಈಗ ಹೇಳತ್ತಲ್ಲ, ಮತ್ತು ಅವಾಗೇನು ಕಾಮೆಂಟ್ ಮಾಡೋದು ಏನು ಜೋರ ಬರ್ತೈತಿ? ಅವಾಗೇನು ಮಾತಾಡೋದು ಜೋರ ಬರ್ತೈತಿ? ನಿಮ್ಗೆ ಯಾವ ಅಧಿಕಾರ ಇರ್ತೈತೆ ಅದು ನಮ್ಗೆ ಕೇಳಲಿಕ್ಕೆ? ಒಟ್ಟ ಏನಾದರೂ ತಪ್ಪು ತಡೆಗಳಾದ್ರೆ ನಮ್ಮ ಮೇಲೆ ಹಾಕೋದು. ಒಬ್ರು ಹೇಳ್ತಾರೆ ಬಂದು ನಿಲ್ಲ ನೀವು ಕಣ್ಮಡಿಗೆ ಅಂತ. ಅಲ್ಲಪ್ಪ, ರಿಸರ್ವ್ ಐತೆ, ಅಲ್ಲಿ ಹೆಂಗೆ ಬಂದು ನಿಲ್ತಾರೆ? ನಮಗೆ ನಿಲ್ಲಕ್ಕೆ ಬರ್ತೈತಿ. ಗೋಕಾಕ್ ಬಂದಿಲ್ಲ ಅಂತ, ಗೋಕಾಕ್ ನಮ್ಗೆ ಹುಟ್ಟರ್ಸ ಇಲ್ಲಲ್ಲ. ಒಳ್ಳೆ ಅರವಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಅರವಾಗಿ ನಮಗೆ ಸಂಬಂಧ ಬರೋಂಗಿಲ್ಲ. ಮತ್ತು ಅಲ್ಲಿ ಹತ್ರ ನಮ್ದಿಲ್ಲಿ ಬೆಳಗಾವದಲ್ಲಿ ಇರೋರು ನೀವು ಅನ್ಬೋದು ಬೆಳಗಾವಿ ಉತ್ತರ ದಕ್ಷಿಣ ನಿಲ್ಲ ಅಂತ. ನಾವು ನಿಲ್ಲವ್ರಲ್ರಿ, ನಾವು ಆರಿಸ್ತಾರವರು, ಮತ್ತು ಪ್ರಾಮಾಣಿಕರು ಆರಿಸ್ತಾರವ್ರು. ನಾವು ಬೆಳಗಾವಿ ಉತ್ತರದಲ್ಲಿ ಅನಿಲ್ ಬೆನ್ಕೆ ಅವ್ರು ಟಿಕೆಟ್ ತಪ್ಪಿಸಿದಾರ ಯಾರು? ನಾವು. 2-3 ವರ್ಷ ಇವ್ರಿಗೆ ಕೊಡಬೇಡ್ರಿ, BJP ವಿರೋಧ ಇದಾರ, ಇವರು BJP ಕಾರ್ಯಕರ್ತರು ಕೆಲಸ ಮಾಡಿಲ್ಲ. ರವಿ ಪಾಟೀಲ್ ಬೇಕಾದ್ರೆ ಕೊಡ್ರಿ, ಇಲ್ಲ ಮುರುಗೇಂದ್ರ ಗೌಡ ಪಾಟೀಲ್ ಕೊಡ್ರಿ, ಅಥವಾ ಇನ್ನೊಂದು 2 ಹೆಸರು ಹೇಳಿದ್ರು ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರು. ಚೇಂಜ್ ಆಗ್ತಿಲ್ಲ, ಟಿಕೆಟ್ ಚೇಂಜ್ ಮಾಡಿದ್ರು. ಮೊದಲ ಅವರು ಪ್ರಭಾಕರ್ ಕೋರೆ ಅವರು ಮತ್ತು ಯಡಿಯೂರಪ್ಪನವರು ರವಿ ಪಾಟೀಲ್ ಪರವಾಗಿದ್ರು, ಅದು ಮತ್ತೆ ಬೇರೆ. ಆದ್ರೆ ಕೇಂದ್ರದವರು ಅವ್ರು ನಿರ್ಧಾರ ಮಾಡಿದ್ರಲ್ಲ, ಅಲ್ಲಿ ಬೆನ್ಕೆಯವ್ರಿಗೆ ಕೊಡ್ಬೇಕಂತ, ಆರಿಸಿ ಬಂದವ್ರಿಗೆ ಕೊಡ್ಬೇಕಂತ ಇದೆ ನಿಮ್ಮ BJPಯಲ್ಲಿ. ಒಂದೇ ರೂಲಿಂಗ್ ಆಗಿತ್ತು ದಿಲ್ಲಿಯಲ್ಲಿ. ಅಮಿತ್ ಶಾ ಹೇಳಿದ್ರು ಯಾರು ಆರಿಸಿ ಬಂದರೆ ಅವರಿಗೆ ಕೊಡಬೇಕಂತಿತ್ತು. ಆದರೆ ಇಲ್ಲಿ ಯಡಿಯೂರಪ್ಪ ಚೇಂಜ್ ಮಾಡಿರಲ್ಲ. ರವಿ ಪಾಟೀಲ್ ಹಾಸ್ಪಿಟಲ್ ಉದ್ಘಾಟನೆ ಇವ್ರು ಬಂದಿದ್ರು, ಮತ್ತು ಸಜ್ಜನ ರಾಜಕಾರಣಿ. ಮತ್ತು ಅವ್ರ ವಿರುದ್ಧ ಗಂಭೀರ ಆರೋಪಗಳಿದ್ದುಲ್ಲ, ಅನಿಲ್ ಬೆನ್ಕೆಯವ್ರ ವಿರುದ್ಧ ಗಂಭೀರ ಆರೋಪಗಳಿದ್ದು. ಗಂಭೀರ ಅಂದ್ರೆ ಪಕ್ಷದ ಕೆಲಸ ಮಾಡಂಗಿಲ್ಲ, ಒಂದೇದು ಪಕ್ಷದ ಕಾರ್ಯಕರ್ತರು ವಿಶ್ವಾಸ ತೆಗೆದುಕೊಂಡಿಲ್ಲ, ಮುಗಿತ್ಲ. ಮತ್ತಲ್ಲಿ BJPಯಲ್ಲಿ ಅಷ್ಟೇ ಮಹತ್ವ ಇದೆ. ಈಗ ಇರಾನ್ ಕಡಾಡಿ ಅವರು BJP ಅವ್ರು ಮಾತಾಡ್ತಾರೆ, JDS ಅವ್ರು ಮಾತಾಡ್ತಾರೆ, ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, ಎಲ್ಲರೂ ಮಾತಾಡಿಸಿ ಅವರು MP ಆದ್ರೂ ಇಲ್ಲೋ, ಯಾರಿಗೆ ಗೊತ್ತಾಗಲ್ಲದೆ MP ಆದ್ರು ಅವರು. BJPದಲ್ಲಿ ನಿಷ್ಠಾವಂತರಿಗೆ ಬೆಲೆ ಇದೆ, ಇಲ್ಲಂತಲ್ಲ. ಕಾಂಗ್ರೆಸ್ಸಲ್ಲಿ ಮಾತ್ರ ನಿಷ್ಠಾವಂತರಿಗೆ ಬೆಲೆ ಇಲ್ಲ, ಇದು ಮಾತ್ರ ಹೇಳ್ಬೋದು. ಯಾಕಂದ್ರೆ ನಾವು ಉದಾಹರಣೆ ನೋಡಿದೇವಲ್ಲ ಸಾಕಟ್ಟು. ನಾವು BJP ಅಲ್ಲ, ಕಾಂಗ್ರೆಸ್ ಅಲ್ಲ, ನಾವು ಒಳ್ಳೆ ಅಭ್ಯರ್ಥಿಗಳನ್ನ ಆರಿಸಿ ತರ್ಬೇಕು ಹೆಂಗ ಅಂತ ಈಗ ವಿಚಾರ ಮಾಡೋರು. ಹಿಂಗೆ ಇದನ್ನ ವಿಡಿಯೋ ಮಾಡ್ಕೋತ ಹೋಗಾರು. ಮತ್ತು ನೀವು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತೇವೆ ಪ್ರತಿಯೊಂದು. ಸರ್ 2:28ಗೆ P. ರಾಜು ಗುಲಾಲ್ ಫಿಕ್ಸ್. ಇಸ್ಮಾಯಿಲ್ ಎಲೆಗಾರ, ಹೌದು ಗುಲಾಲ್ ಫಿಕ್ಸ್ ಹೇಳ್ತಾರೆ ನೀವು. ಅದರಂತೆ ಅವ್ರು ಕೆಲಸನೂ ಮಾಡ್ತಾರೆ, ಒಳ್ಳೆ ಪ್ರಾಮಾಣಿಕರು ಇದ್ದಾರೆ. ಸದನದಲ್ಲಿ
ಪಿ ರಾಜು ಅವ್ರು ಮಾತಾಡಕತ್ತಂದ್ರೆ ಕಬ್ಬಿನ ಬೆಲೆ ಬಗ್ಗೆ ರೈತರ ಬಗ್ಗೆ ಮಾತಾಡಕತ್ತಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾತಾಡ್ತಿದ್ರು ಅವ್ರು. ಆದ್ರೆ ರೈತರ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳ ಹಂಗಾಗಿ ನಡು ರೈತರನ್ನ ಇವ್ರು ಮರೆತು ಬಿಟ್ಟಿದ್ರು. ಮತ್ತು ಅಲ್ಲೇನಾಯ್ತು, 2 ಸಲ ಆರಿಸಿ ಬಂದಿದ್ರಲ್ಲ, ಹೊಸ ಮುಖ ಬೇಕಾಗಿತ್ತು. ಅಲ್ಲಿ 2-3 ಸಲ ಮಹೇಂದ್ರ ತಮ್ಮನವ್ರು ಸೋತಿದ್ರಲ್ಲ, ಅವ್ನು ಗೆಲ್ಸ್ಬೇಕಾಗಿತ್ತು ಅಷ್ಟೇ, ಅವ್ನು ಗೆಲ್ಸ್ಬೇಕಾಗಿತ್ತು. ನಂತರ ಜಾರಕಿಹೊಳಿಗೆ ಪಿ ರಾಜು ಬೇಡಾಗಿದ್ರು. ಯಾಕಂದ್ರೆ ಪಿ ರಾಜು ಯಾರಿಗೆ ಮನೆಯವರಲ್ಲ. ಅದು ಬರೋಬರಿದೆ, ನೋಡೋಣ ಮುಂದೆ ಏನಾಗ್ತೈತೆ ಆಗ್ತೈತೆ. ಪಿ ರಾಜು ನನಗೆ ಭೇಟಿಯಾಗಿಲ್ಲ, ನಾವು ಅವ್ರಿಗೆ ಭೇಟಿಯಾಗಿಲ್ಲ. ಭೇಟಿ ಆದ ಒಂದು 10 ರೂಪಾಯಿನೂ ಕೊಟ್ಟಿಲ್ಲ. 20 ವರ್ಷ 10 ವರ್ಷ 2 ಸಲ ಆರಿಸಿ ಬಂದ್ರೆ ಬೆಳಗಾದ ಭೇಟಿ ಆದ್ರೆ ಏನ್ರಿ ಅಟ್ಟ ಮುಂದೆ ಗಾಯಪನ. ನಾವು ರೊಕ್ಕ ಕೊಟ್ಟವ್ರ ಪರವಾಗಿ ನಾವು ಇರೋರಲ್ಲ. ಮತ್ತೆ ಹೌದು, ಯೂಟ್ಯೂಬ್ದಲ್ಲಿ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಕ್ಯಾಮ್ರಾಮನ್ಗೆ ಕೊಡ್ಬೇಕಾ 10,000, ಎಡಿಟಿಂಗ್ ನಾವು ಕೊಡ್ಬೇಕಾ, ಲೈಟಿಂಗ್ ಕೊಡ್ಬೇಕಾ, ಒಂದು ರೂಮ್ ಬೇಕಾ, ನಮಗೆ ತೆಗಿಬೇಕಾ, ಎಲ್ಲ ತೆಗಿಬೇಕಲ್ಲ, ಗಾಡಿ ಗೋಡ ಎಲ್ಲ ತೆಗಿಬೇಕಲ್ಲ. ಅಂತ ಯಾರು ಪ್ರಾಮಾಣಿಕ ಇದ್ದಾರೆ, ಯಾರು ಪ್ರಾಮಾಣಿಕ ಇಲ್ಲ. ಆದ್ರೆ ನಾವು ಒಂದು 50-60% ಪ್ರಾಮಾಣಿಕ ಇದಾವೆ ಅಂತ ಹೇಳ್ಬೋದು. 40% ಇಲ್ಲ ಅಂತ ನಾವು ಹೇಳತ್ತೇವಲ್ಲ, ನಾವೇನು ದೊಡ್ಡ ಪ್ರಾಮಾಣಿಕ ಅಂತ ಹೇಳತ್ತೇವೆ. ಯಾಕಂದ್ರೆ ನಮ್ಮ ಕಡೆ ದುಡ್ಡು ಇಲ್ಲ. ದುಡ್ಡು ಇದ್ದಿದ್ರೆ ನಾವು ಪ್ರಾಮಾಣಿಕ ಆಗ್ತಿದ್ದು. ಯಾಕಂದ್ರೆ ಎಲ್ಲ ಇದ್ದಾಗ ಯಾರು ಆಸೆ ಮಾಡಂಗಿಲ್ಲ. ಈಗ ಆಸೆ ಮಾಡ್ಬೇಕಲ್ಲ. ನೀವು ಅನ್ಬೋದು 3 ಕಡೆ ದುಡ್ಡು ತೊಗೊಂಡ್ರೆ ನೀವೇನು ಆರಿಸಿ ಬರೋರೇನ ಅಂತ, ಸೋಲ್ಸವ್ರೇನಂತ. ಇಲ್ಲ, ಅವ್ರು ನೋಡೇ ಇಲ್ಲಲ್ಲ. ಉತ್ತಮ್ ಪಾಟೀಲ್ ನೋಡಿಲ್ಲ ನಾನು. ನಂತರ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವ್ರು ನೋಡಿಲ್ಲ ನಾವು. ನಂತರ ಏನು ಅರಮಾವೇಲಿ ಯಾರು ನಿಲ್ತಾರೆ ಅವ್ರನ್ನೂ ನೋಡಿಲ್ಲ. ವಿವೇಕರಾವ್ ಪಾಟೀಲ್ರು ನಿಲ್ಬೇಕು, ಅಥವಾ ನಾವು ಅಮರ್ ಸಿಂಗ್ ಪಾಟೀಲ್ ನಿಲ್ಬೇಕು. ಅವ್ರು 3 ಮಂದಿ ವಿ.ಎಲ್. ಪಾಟೀಲ್ ಮಕ್ಕಳು ಒಂದಾಗಬೇಕಾಗಿತ್ತು. ಈಗ ಅವ್ರವರಲ್ಲೇ ಸ್ವಲ್ಪ ಆಸ್ತಿವಾದ್ಯಂದು ಸ್ವಲ್ಪ ಇಲ್ಲ, ಮಾಡಬಾರ್ದು. ಅದು ಎಲ್ಲ ಕೂಡ ಒಂದಾದ್ರೆ ನೀವು MLC ಆಗ್ತೀರಿ, MLA ಆಗ್ತೀರಿ. ಅದು ಹೇಳೋರು ಯಾರು? ಗೌಡ್ರಿಗೆ ಯಾರು ಹೇಳೋರು? ವಿ.ಎಲ್. ಪಾಟೀಲ್ ಮುಂದೆ ಬಂದು ನಿಲ್ಲಕಣ ಗಡ ಅನಿಸ್ತಿದ್ರು. ಇಲ್ಲಿ ಇವರು ಹಂಗೆ ಇದಾರ. ಆದ್ರೆ ಅನ್ಯಾಯ ಮಾಡೋನು ಸ್ವಲ್ಪ ಕಡಿಮೆ ಮಾಡ್ಯಾರ, ಏನೂ ಮಾಡಿಲ್ಲ. ಆದ್ರೆ ಅನ್ಯಾಯ ಯಾರು ಮಾಡ್ತಾರ ಅವ್ರನ್ನ ಬಿಡಂಗಿಲ್ಲ. ಒಂದು ನಂತರ ನಿಪ್ಪಾಣಿಯಲ್ಲಿ ರಾಯಭಾಗದಲ್ಲಿ ಯಾರು ಶಾಸಕ ಇದಾರ? ಹೆಸರಿಗೆ ಮಾತ್ರ 7 ಶಾಸಕರು. ಅಧಿಕಾರ ಯಾರು ನಡೆಸತ್ತಾರ ನಿಮ್ಗೆ ಗೊತ್ತೈತಿ? ಎಲ್ಲ ವಿ.ಎಲ್. ಪಾಟೀಲ್ ಮಕ್ಕಳು ಅಲ್ಲಿ ಅಧಿಕಾರವನ್ನು ನಡೆಸತ್ತಾರ. ಇರಲಿ, ಮತ್ತೊಂದು ಕೆಲವೊಂದು ವಿಷಯಗಳನ್ನು ನಾನು ಮಾತಾಡ್ತೇನೆ. ಯಾಕಂದ್ರೆ ಇನ್ನೂ ಮಾತಾಡೋದು ಭಾಳ ಇದೆ. ಆದರೆ ಒಂದೇ ವಿಡಿಯೋದಲ್ಲಿ ಅಷ್ಟು ಸಾಧ್ಯ ಇಲ್ಲ. ಶುಭವಾಗಲಿ, ನಮಸ್ಕಾರ. ಇನ್ನೊಂದು ಮತ್ತೆ, ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದೇವೆ. ಏನು ವಿಧಾನ ಪರಿಷತ್ತಲ್ಲಿ ಏನು ನಡೀತಿ ಅಂತ ಹೇಳ್ಬೇಕು. ಈಗ ಸೋಮವಾರ 11 ಗಂಟೆಗೆ ಮುಂದೂಡಿರೋರು. ಅಲ್ಲಿ ಅಧಿವೇಶನ ಏನು ನಡೆಯೋದಿಲ್ಲ, ಎಲ್ಲ ಬಂಡಲ್ ಐತದು, ಏನೂ ಇಲ್ಲ. ಉಂಡು ಹೋದ ಕೊಂಡು ಹೋದ, ಯಾರ ಮುಖದಲ್ಲಿ ಕಳೆ ಇಲ್ಲ. ವಿರೋಧ ಪಕ್ಷದ ಮುಖದಲ್ಲಿ ಕಳೆ ಇಲ್ಲ, ಆಡಳಿತ ಪಕ್ಷ ಮುಖದಲ್ಲಿ ಕಳೆ ಇಲ್ಲ. ಯಾಕೆ 5 ಗಂಟೆ 6 ಗಂಟೆ ತನಕ ನಡೆಸೋದಿತ್ತಲ್ಲ ಸದನನ. 1:30 ಊಟ ಮಾಡಿ ಸದನವನ್ನ ಮುಂದೂಡಲಾಗಿದೆ ಅಂತ ಸಭಾಧ್ಯಕ್ಷರು ಹೇಳ್ತಾರೆ. ಸಭಾನಾಯಕ ಹೌದು ಅಂತಾರ. ವಿರೋಧ ಪಕ್ಷ ನಾಯಕ ಕೆಲವರ ಸಮಯ ಕೆಳಗೆ ತಲೆ ಇಟ್ಕೊಂಡು ಆಯ್ತು, ಮುಗೀತು. ರೂಲಿಂಗ್ ಬಂತಂದ್ರೆ ಮುಗೀತಲ್ಲ. ಎಷ್ಟೋ ಸಲ ರೂಲಿಂಗ್ ಮಾಡಿದಾಗ ಗದ್ದಲ ಮಾಡಿದಾರಲ್ಲ ನೀವು. ಮತ್ತು ಸಿ.ಟಿ. ರವಿ ಕೇಸ್ ಏನು ಬಂತು, 1 ವರ್ಷ ಆತದು. ದೊಡ್ಡ ಗದ್ದಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿ ಗದ್ದಲ. ಅದು ಯಾರು ಉಸಿರು ಎತ್ತಾಗ್ತಾ ಇರಲ್ಲ. ಅದನ್ನು ವಿವೇಚನಾ ಸಮಿತಿಗೆ ಅದನ್ನು ಕೊಟ್ಟಿದಾರಂತ. ಪರಿಶೀಲನಾ ಸಮಿತಿ, ವಿವೇಚನಾ ಸಮಿತಿ ಒಂದು ಇರ್ತೈತೆ ಅಂತ. ಯಾವುದು ವಿವೇಚನಾ ಸಮಿತಿ? 2 ಸಲ ಮೀಟಿಂಗ್ ಸಹಿತ ಮಾಡಿದಾರ ಅವ್ರು. 2 ಸಲ ಮೀಟಿಂಗ್ ಮಾಡಿದ್ರೆ ಏನೂ ಏನಾಯ್ತು, ಏನಿಲ್ಲ, ಶಿಕ್ಷೆ ಆಯ್ತು, ಏನೂ ಇಲ್ಲ. ಇನ್ನೇನು ಸಿ.ಟಿ. ರವಿಯವರು ಏನು ಮಾತಾಡ್ತಾರೆ, ಭಾಳ ಬೆಸ್ಟ್ ಮಾತಾಡ್ತಾರೆ. ಸದನದಲ್ಲಿ 1 ತಾಸಿದ್ರೆ ಅವ್ರು ಹೆಂಗೆ ಮಾತಾಡ್ತಿದ್ರು. ರೈತರ ಬಗ್ಗೆ ಗೊತ್ತಿದೆ, ಕಾರ್ಮಿಕರ ಬಗ್ಗೆ ಗೊತ್ತಿದೆ, ಶಿಕ್ಷಣ ಬಗ್ಗೆ ಗೊತ್ತಿದೆ, ತಂತ್ರಜ್ಞಾನ ಬಗ್ಗೆ ಗೊತ್ತಿದೆ, ಮತ್ತು ಕಾನೂನು ಬಗ್ಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಕಾನೂನು ಬಗ್ಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಯೋಜನೆಗಳು, ರಾಜ್ಯ ಸರ್ಕಾರ ಯೋಜನೆಗಳು ಹೆಂಗೆ ಫೇಲ್ ಆಗ್ತವೆ, ಯಾಕೆ ಫೇಲ್ ಮಾಡ್ತವೆ, ಎಲ್ಲವನ್ನು ಹೇಳಿದ್ರು ಅವ್ರು. ಇವತ್ತು ಬಿಡಿಸಿ ಸಿ.ಟಿ. ರವಿ ಅಂತ ಜ್ಞಾನಿ ಮತ್ತು ರವಿಕುಮಾರ್ ಅಂಥವ್ರೊಂದು 2-3 ಜನ ಇದ್ದಾರೆ. ಇಲ್ಲಿ ನಮಗೆ ಹೇಳ್ತೇವೆ ನಾವು ಅದು ಯಾರ್ಯಾರು ಇದ್ದಾರೆ ಅಂತ. ಒಬ್ಬ ಸದನದಲ್ಲಿ BJP ಸದಸ್ಯ 45 ನಿಮಿಷ ಮಾತಾಡ್ರಿ. ಇವತ್ತು ಏನು ಮಾತಾಡ್ರಿ? ರೈತರ ಆತ್ಮಹತ್ಯೆ ಬಗ್ಗೆ, ರೈತರ ಆತ್ಮಹತ್ಯೆ ಹೆಂಗೆ ತಡಿಬೇಕು, ಯಾರು ಕಾರಣ ಅಂತ 2 ಶಾಸಕರು ಮಾತಾಡಿದ್ರು. ಏನಾಗಿತ್ತು ಅಂದ್ರೆ ಆಶ್ಚರ್ಯ ಅಂದ್ರೆ 75 ಮಂದಿ MLCಗಳು ಹೋದಿಲ್ಲ ಅಲ್ಲಿ ಸದನದಲ್ಲಿ. ಇವತ್ತು ಎಷ್ಟು ಬಂದಿದ್ರು ಕೇಳ್ರಿ ನೋಡ, ನಮಗೆ ಎಷ್ಟು ಬಂದಿದ್ರು ಕೇಳ್ರಿ, ಕಾಮೆಂಟ್ ಮಾಡ್ರಿ. ಎಷ್ಟು ಬಂದಿದ್ರು? 11 ಮಂದಿ ವಿರೋಧ ಪಕ್ಷದಾಗ, 11 ಮಂದಿ ಆಡಳಿತ ಪಕ್ಷದಾಗ. ಅದರಲ್ಲಿ 3 ಜನ ಬರೀ ಸಚಿವರು ಉತ್ತರ ಕೊಡು.
ಇವ್ರ ಪ್ರಶ್ನೆ ಕೇಳಿದ ಸಚಿವರಿಂದ ಉತ್ತರ ಕೊಡಿಸಲಾಗುವುದು. ಮತ್ತೊಬ್ರು ಕೇಳಿದ್ರೆ ಉತ್ತರವನ್ನು ಒದಗಿಸಲಾಗಿದೆ. ಅರ್ಧ ಉತ್ತರ ಒದಗಿಸೋರು, ಇನ್ನೊಂದು ಕೆಲವೊಂದು ಕಡೆ ಸಚಿವರಿಂದ ಉತ್ತರವನ್ನು ಒದಗಿಸಲಾಗುವುದಂತ. ಅವ್ರ ಗಪ್ಪನ ನಿಯಮಾವಳಿನ ಹಂಗಿತ್ಲ. 78ರ ಚರ್ಚೆ ಮಾಡ್ರಿ ಅಥವಾ ಯಾವುದೇ ಒಂದು ನಿಯಮಾವಳಿ ಚರ್ಚೆ ಮಾಡಲ್ಲ. ನಿಯಮಾವಳಿ ಪ್ರಕಾರ ಮಾಡ ಶೂನ್ಯ ವೇಳೆಯಲ್ಲಿ ಇದು ಗದ್ದಲಿದು. ಶೂನ್ಯ ವೇಳೆ ಅಲ್ಲ, 78ರ ಒಂದು ಇದರಲ್ಲಿ ಅಡಿಯಲ್ಲಿ ಚರ್ಚೆ, ಪ್ರಶ್ನೋತ್ತರ ಚರ್ಚೆ ಅಲ್ಲ. ಶೂನ್ಯ ವೇಳೆ ಪ್ರಶ್ನೆ ಅಂತಂದ್ರೆ ಹೆಂಗೆ, ನೀವು ಯಾವ್ದು ಬೇಕಾದ ಪ್ರಶ್ನೆನ ಸಡನ್ ಆಗಿ ಕೇಳ್ಬೋದು. ಅದ್ರ ಪ್ರಶ್ನೋತ್ತರ ಏನೈತಿ 3 ದಿವಸ 15 ದಿವಸಕ್ಕಿಂತ ಮೊದಲು ಬರೆದು ಕೊಡ್ಬೇಕು. ಅವಾಗ ಇನ್ನು 68ರ ವಿಧಿ ಅಂದ್ರೆ ನನಗೆ ಗೊತ್ತಿಲ್ಲ. ಅದು ಯಾವಾಗ ಅರ್ಜಿ ಹಾಕ್ತಾರೋ ಅಥವಾ 2 ದಿವಸ ಮುಂಚೆ ಏನೋ ಕೊಡ್ಬೇಕಂತ ಅನಿಸ್ತಿದ್ದ. ಇನ್ನೂ ಅನೇಕ ಇದಾವೆ. ವಿಶ್ವಾಸ ಗೊತ್ತುವಳಿ ಮಂಡನೆ ಇದೆ, ಬಹಳ ಇದಾವಲ್ಲಿ ಕಾನೂನುಗಳು. ಆ ಕಾನೂನು ಅಡಿಯಲ್ಲಿ CT ರವೇ ಮಾತಾಡ್ತಾರೆ, ಭಾಳ ಚಂದ ಮಾತಾಡ್ತಾರೆ ಅವರು. ಅಂಥವ್ರು 4-5 ಜನ ಇದ್ರು, ತರಾಟೆ ತೆಗೆದುಕೊಂಡ್ರು. ಆಡಳಿತ ಪಕ್ಷದ ಗಡಗಡ ನಡೀತು. ಲಾಟಕ್ಕೆ ಕೃಷಿ ಸಚಿವರು ಇಲ್ಲಾಗಿದ್ರು. ನಂತರ ಕೃಷಿ ಸಚಿವರು ಇದ್ದು ಕಾಣ್ತಿತ್ತು. ಖಂಡ್ರೆ ಅವರು ಉತ್ತರ ಕೊಟ್ಟರು, ಅದರ ಸಮರ್ಪಕ ಉತ್ತರ ಕೊಡಲಿಲ್ಲ. ಯಾಕಂದ್ರೆ ಅವನು ಸಹಿತ ಪೇಚಿಗೆ ಸಿಲಿಸಿರೋರು. ಅದನ್ನು ಮಾತಾಡ್ತೇವೆ. ಒಟ್ಟಾರೆ 3 ಕ್ಷೇತ್ರ ಗೆಲ್ತೇವೆ, 3 ಕ್ಷೇತ್ರ ಉಳಿತೇವೆ. ಸರ್ P. ರಾಜು ಅವರ ಕೈ ಬಿಗಿದೆ, ದುಡ್ಡು ಕೊಡೋದು ಬಹಳ ಕಮ್ಮಿ. ಕೈ ಬಿಗಿದೆ ಹಿಡಿದು ದುಡ್ಡು ಕೊಡೋದು, ಅವ್ರು ದುಡ್ಡು ಕೊಡಂಗಿಲ್ಲ. ಅವರು ಇಸ್ಮಾಯಿಲ್ ಎಲ್ಲಗಾರು ದುಡ್ಡು ಕೊಡಂಗಿಲ್ಲ. ಅವರು ಕರೆಕ್ಟ್ ಇದೆ. ಅವ್ರೇನೋ ಏನಾರ ಕೆಲಸ ಇತ್ತು ತೊಗೊಂಬ ಅಂತಾರೆ. ಆ ಕೆಲಸ ಎದ್ದು ತೊಗೊಂಬಂದ್ರೆ ಕೆಲಸನೂ ಮಾಡಂಗಿಲ್ಲ ಅವರು. ಅದೊಂದು ವೀಕ್ನೆಸ್ ಇದೆ ಅವ್ರದ್ದು. ಕೆಲಸನೇ ಮಾಡ್ಬೇಕಾ, ಕೆಲಸನೇ ಮಾಡಂಗಿಲ್ಲ. ಫಾಸ್ಟ್ ಕೆಲಸ ಆಗಿಲ್ಲ. ಫಾಸ್ಟ್ ಕೆಲಸ ಮಾಡಬೇಕು, ಕೆಲಸ ಮಾಡಂಗಿಲ್ಲ. ದುಡ್ಡು ಅನ್ಕ ಯಾರಿಗೆ ಕೊಡಂಗಿಲ್ಲ ಬಿಡು. ದುಡ್ಡು ಪ್ರಶ್ನೆಯನ್ನು ಬರಂಗಿಲ್ಲ ಅವ್ರು. BJP ಅವ್ರ ಶಾಸಕರು P. ರಾಜು ಅವರು ಶಾಸಕರು 2 ಸಲ ಅದ್ರ ದುಡ್ಡು ಮಾಡ್ಕೊಂಡಿಲ್ಲ. ಅವರು ಪ್ರಾಮಾಣಿಕ ಶಾಸಕರು. ನೋಡೋಣ ಮುಂದೆ ಅವ್ರು ಬಂದು ಭೇಟಿ ಆಗ್ತಾರ ಅಥವಾ ಮಹೇಶ್ ತಮ್ಮನ್ ಅವ್ರು ನಮಗೆ ಭೇಟಿ ಆಗ್ತಾರೆ. ನೋಡೋಣ ಯಾರು ಭೇಟಿ ಆಗ್ತಾರ. ನಮಗೆ ಯಾರು ಭೇಟಿ ಆಗ್ತಾರೋ ಅವ್ರನ್ನ ಮಾಡೋರು. ಈಗ ಹೇಳತ್ತೀವಿ ಅಷ್ಟೇ. ಅವಾಗ ಯಾರೂ ಭೇಟಿ ಆಗಲಿಲ್ಲ ಅಂದ್ರೆ ನಮ್ಮ ಗಾಡಿ ನಾವು ಹೊಡಿತೇವೆ, ಅವ್ರ ಗಾಡಿ ಅವ್ರು ಹೊಡ್ಲಿ. 300, 500, 1000 ಬಿದ್ದು ಅಂತ ಹೇಳ್ಕೊತ ಬರಲಿ. ನಮಗೇನಾಗೋದೈತೆ. ನಾವು ಅನೇಕರಿಗೆ ಸಲಹೆ ಸೂಚನೆ ಕೊಟ್ಟಿದ್ದು. ನಾವು ಟಿಕೆಟ್ ತಪ್ಪಿಸ್ತೇವೆ, ಯಾರನ್ನ ಹೆಂಗೆ ತಪ್ಪಿಸ್ಬೇಕಂತ ತಪ್ಪಿಸ್ತೇವೆ. ನನಗೆ ಗೊತ್ತಿದೆ ಹೆಂಗೆ ಸರ್ವೆ ಆಗ್ತೈತೆ, ಯಾವ ಸರ್ವೆದಾಗ ಯಾರ್ದು ಹೋಗ್ತೈತೆ, ದಿಲ್ಲಿ ಹೋಗಿ ಹೆಂಗೆ ಚೇಂಜ್ ಆಗಿ ಬರ್ತೈತೆ. ರಾಯಬಾಗ ಶಂಭು ಕಳ್ಳವ್ರ ಫಿಕ್ಸ್ ಆಗಿತ್ತು. ಎಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳಿದ್ರು, ಖರ್ಗೆ ಅವ್ರು ಹೇಳಿದ್ರು. ಮತ್ತು ಇಲ್ಲಿ ಬಂದು ಹೆಂಗೆ ಚೇಂಜ್ ಆಯ್ತು ಅಂತ ನೀವು ಕೇಳ್ಬೋದಲ್ಲ. ಇಲ್ಲಿ ಸಜ್ಜೆ ಆಯ್ತು, ಚೇಂಜ್ ಮಾಡಿಬಿಟ್ರು. ಯಾಕಂದ್ರೆ ಅವ್ರಂದ್ರು ನಮ್ಮ ಕೈಯಲ್ಲಿ ಫಾರ್ಮ್ ಕೊಡ್ಬೇಕಂತ. ಯಾಕೆ ಕಲಿಸಿ ಕೊಡಕ್ಕೆ ಬರ್ತಿತ್ತಿಲ್ಲೋ. ಏನೋ ಕಾಂಗ್ರೆಸ್ ಪಕ್ಷ ಆ BJP ಕಚ್ಚಾಟದಿಂದ ಬಂದಿದೆ. ಅದು ಇಲ್ಲ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವ್ರ ಕಾಲು ಹೇಳೋರು ಭಾಳ ಬಂದಿದ್ದಾರೆ. ಮುಂದಿನ ಸಲ 11 BJP ಆಗ್ತೈತೆ, ಉಳಿದದೆಲ್ಲ ಕಾಂಗ್ರೆಸ್ ಆಗ್ತಾವ. ಅದು ತಮ್ಮ ಶಕ್ತಿ ಮೀರಿ ದುಡ್ಡು ಹಂಚಿನೂ ಬರ್ತಾರೆ ಅವ್ರು, ಇಲ್ಲ ಬರಂಗಿಲ್ಲ. ಯಾಕಂದ್ರೆ ಏನು ಪಂಚ ಗ್ಯಾರಂಟಿಗಳಿಂದ ಹೆಸರಿದೆ, ಇಲ್ಲ ಅಂತಲ್ಲ. ಅದರ ಶಕ್ತಿ ಯೋಜನೆ ಅದ್ರಲ್ಲಿ ಪರಿಷ್ಕರಣೆ ಮಾಡ್ಬೇಕಾಗಿತ್ತು. ಅವರು ಯಾರು ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ, ಸೇಲ್ ಟ್ಯಾಕ್ಸ್ ತುಂಬ್ತಾರೆ, ಲೇಡೀಸ್ ಅವ್ರಿಗೆ ಟಿಕೆಟ್ ಕೊಡಬಾರಾಗಿತ್ತು, ಫುಲ್ ಇಡಬೇಕಾಗಿತ್ತು. ಸ್ಮಾರ್ಟ್ ಕಾರ್ಡ್ ಮಾಡಬೇಕಾಗಿತ್ತು. ಅವರು ಉಚಿತ ಬಸ್ ಪ್ರಯಾಣ ಸ್ಮಾರ್ಟ್ ಕಾರ್ಡ್ ಮಾಡ್ಬೇಕು. ಅಂದ್ರೆ 1 ಲಕ್ಷ ಅಥವಾ 2 ಲಕ್ಷ ಒಳಗೆ ಯಾರು ಇನ್ಕಮ್ ಐತಿ ಅವ್ರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕಾಗಿತ್ತು. ಅಥವಾ APL BPL ಕಾರ್ಡ್ ತಂದು ಕೊಡ್ಬೇಕಾಗಿತ್ತು. ಇವ್ರೇನೋ ಯಾರು ಕೇಳಿದ್ರೇನ ಸುಪ್ರೀಂ ಹೈಕೋರ್ಟ್ದವರು ಇವತ್ತು ನಿನ್ನೆ ತರಾಟೆ ಐತೆ ಇದು ಮಾಡೋ ಸರ್ಕಾರವನ್ನ. ನಿಮಗೆ ಉಚಿತ ಬಸ್ ಪ್ರಯಾಣ ಮಾಡಂತ ಯಾರು ಕೇಳಿದ್ರು ಅಂತ ಕೇಳಿದ್ದಾರೆ. ಅದು ಅಟಾರ್ನಿ ಜನರಲ್ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ಮುಖ ಸಪ್ ಮಾಡ್ಕೊಂಬಂದಾರೆ. ಅದು ಪರಿಷ್ಕರಣೆ ಆಗ್ಬೇಕಂತ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಿನ್ನೆ ಏನು ವೆಲ್ಕಮ್ ಹೋಟೆಲ್ ಅಲ್ಲಿ ಚರ್ಚೆ ಆಗಿದೆ. ವೆಲ್ಕಮ್ ಹೋಟೆಲ್ ಅದು ಎಲ್ಲಿಯೋ ಚರ್ಚೆ ಆಗಿದೆ. ಅದರ ಹೊರಗೆ ಬಂದು ಹೇಳ್ತಾರೆ ಚರ್ಚೆ ಆಗಿಲ್ಲ ಅಂತ. ಅದರ ಪರಿಷ್ಕರಣೆ ಮಾಡ್ರಿ ಅಂತೇಳಿ ಹೇಳಿದ್ದಾರೆ. ಈ ಗದ್ದಲು ಬೇಡಪ್ಪ, ಈಗ ಅಧಿವೇಶನದಷ್ಟು ಮಾತಾಡೋ, ನಂತರ ಮಾಡೋಣ ಅಥವಾ ನೋಡೋಣ ಅಥವಾ ಸೈಲೆಂಟಾಗಿ ಉಳಿದಾರೆ. ನಾವು ಹೇಳ್ತೇವೆ ಶಕ್ತಿ ಯೋಜನೆ ಬಂದ್ ಆಗ್ಬೇಕು. 1ನೇದು ಇಲ್ಲ ಪರಿಷ್ಕರಣೆ ಮಾಡ್ರಿ. 2 3ನೇದು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಮಾಡ್ರಿ. ಅವ್ರಿಗೆ ಹೆಚ್ಚು ಬಸ್ಗಳ ಸಿಗುವಂಥ ವ್ಯವಸ್ಥೆ ಮಾಡ್ರಿ. ಹಿರಿಯ ನಾಯಕರಿಗೆ ಟಿಕೆಟ್ ತೆಗಿತಾರೆ, ಅವ್ರು ಎದ್ದು ನಿಲ್ಬೇಕಂತ. ಈ ಪುಕಾಟ್ ಮಂದಿ ಕೆಳಗೆ ಕೊಡ್ಬೇಕಂತ. ಏನು ಎಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಿಮಗೇನೋ ಸ್ವಲ್ಪ ರಿಪೋರ್ಟ್ ಬಂದಿಲ್ಲ ಜನರಿಂದ. ಇಲ್ಲಿ ನಿಮಗೆ ಓಟ್ ಯಾರು ಹಾಕಂಗಿಲ್ಲ, ಹಿರಿಯ ನಾಗರಿಕ ಹಾಕಂಗಿಲ್ಲ. ಟಿಕೆಟ್ ತಂದು ಎದ್ದು ನಿಂತಾನೆ. ವಿದ್ಯಾರ್ಥಿಗಳು ನಿಮಗೆ ಓಟ್ ಹಾಕಂಗಿಲ್ಲ. ವಿದ್ಯಾರ್ಥಿಗಳಂದ್ರೆ ಯಾರು ವಿಶ್ವವಿದ್ಯಾಲಯ ಹೋಗ್ತಾರಲ್ಲ, 18ರ ಮೇಲೆ ಓಟ್ ಹಂಗಿದಾರಲ್ಲ, ಅವ್ರು ಹಾಕಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ, ಹೋಗ್ತಾ ಬರ್ತಾ, ಅವ್ರು ಹಾಕಂಗಿಲ್ಲ. ನಂತರ 25% ಶ್ರೀಮಂತರು ಏನು ಅಡ್ಡಾಡ್ತಾರಲ್ಲ ಆಧಾರ ಅವ್ರು ಹಾಕಂಗಿಲ್ಲ. ಮತ್ತು 25% ಶ್ರೀಮಂತರು ಮಹಿಳೆಯರು
ಅವ್ರು ಓಟ್ ಹಾಕಂಗಿಲ್ಲಲ್ಲ, ಮತ್ತು ನಿಮ್ಮ ಓಟ್ ಎಲ್ಲೈತಿ? ಅಹಿಂದ SC ST OBC ಅದರಷ್ಟು ಬೀಳ್ಬೋದು 35%. ಅದು 65% ವಿರುದ್ಧ ಆಯ್ತಲ್ಲ. ನಾವು ಹೇಳೋದ್ರ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾ ಅಂದರೆ ಇನ್ನು ಭಾಳ ಸ್ಟ್ರಾಂಗ್ ಆಗಿದೆ. ಈಗ ಬ್ರೇಕಿಂಗ್ ನ್ಯೂಸ್ ಇಲ್ಲ ನಮ್ಮದು, ಕರೆಕ್ಟ್ ನ್ಯೂಸ್ ಅದು. ಆ ಕರೆಕ್ಟ್ನ ಸರ್ಕಾರಕ್ಕೆ ನಮ್ಮದು ಇಂಟೆಲಿಜೆನ್ಸ್ದವರು 25% ಪೊಲೀಸರನ್ನು ನೋಡ್ತಾರೆ. ನಂದು ಕರೆಕ್ಟ್ ಹೇಳ್ತಾರೆ, ಬಂದು ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ, ಹಿಂಗೆ ಸೋಷಿಯಲ್ ಮೀಡಿಯಾದ ಬರ್ತಾ ಇದೆ ಅಂತ. ಅದು ಚೇಂಜ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇರಲಿ, ಮತ್ತೊಂದು ವಿಡಿಯೋದಿಂದ ನಾವು ಒಂದು ಅರ್ಧ ತಾಸು ರೆಸ್ಟ್ ತೊಗೊಂಡು ಮತ್ತೆ ಬರ್ತೇವೆ. ನಮಸ್ಕಾರ.